Hi, dear students. Welcome back once again to our online class. See, I had already finished half of this lesson in the political science. So, I'm going to continue that remaining half part. It's a little bit lengthy. It's okay. Let's finish as fast as possible. See, the third point, the problems of India. About that we were discussing, no? Yes. Now, the third point, that is discrimination. In India, a lot of discrimination is going to take place. Okay? Discriminations based on gender, caste, and region is more evident in India. See, discrimination means ಒಂದು ರೀತಿ ಪಕ್ಷಪಾತ ಮಾಡ್ತೀವಲ್ಲ, ಬಯಾಸ್, ಅದನ್ನು ನಾವು ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ಇದರಲ್ಲಿ ಡಿಸ್ಕ್ರಿಮಿನೇಷನ್ ಯಾವ ಬೇಸ್ ಮೇಲೆ ನಡೆಯುತ್ತೆ? ಜೆಂಡರ್ ಅಂತಂದರೆ ಹುಡುಗ ಹುಡುಗಿ, ಈ ಬೇಸಿಸ್ ಮೇಲೆ ಡಿಸ್ಕ್ರಿಮಿನೇಷನ್ ನಡೆಯುತ್ತೆ. ನೋಡಿ, ಪಿಕ್ಚರ್ ಕೊಟ್ಟಿದ್ದಾರೆ, ಹುಡುಗರೆಲ್ಲರೂ ಸೂಟ್ ಕೇಸ್ ಹಿಡ್ಕೊಂಡು ರನ್ನಿಂಗ್ ಆ್ಯಂಡ್ ರನ್ನಿಂಗ್, ಆದರೆ ಪಾಪ ಹುಡುಗಿ ಹೆಂಗೆ ಕಾಲಿನ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಂಡರ್ ದ ಫೀಟ್ ಆಫ್ ಮೆನ್, ಆ ರೀತಿ ಶಿ ಇಸ್ ಟ್ರೈಯಿಂಗ್ ಟು ಎಸ್ಕೇಪ್ ಫ್ರಮ್ ದ ಕ್ಲಚಸ್ ಆ್ಯಂಡ್ ದ ಪ್ರೆಷರ್ ಆಫ್ ದ ಮೆನ್. ವಿಮೆನ್ ಅನ್ನೋಳು ಈ ಜೆಂಟ್ಸ್ಗಳ ಕಾಲಿನ ಕೆಳಗಡೆ ಸಿಕ್ಕಾಕೊಂಡು ಪಚ್ಚಿ ಯಾವ ರೀತಿ ಆಗ್ತಾ ಇದ್ದಾಳೆ, ಯಾವ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಇದೊಂದು ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಸೊ ಟೋಟಲಿ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಜೆಂಡರ್. ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಪಕ್ಷಪಾತ ಮಾಡ್ತಾರಲ್ಲ, ಮೆನ್ ಸ್ಪೆಷಲಿ ಗಂಡು ಮಕ್ಕಳನ್ನೇ ಒಂದು ರೀತಿ ಮನೇಲಿ ಟ್ರೀಟ್ ಮಾಡೋದು, ಹೆಣ್ಮಕ್ಳನ್ನೇ ಒಂದು ರೀತಿ ಟ್ರೀಟ್ ಮಾಡ್ತಾರೆ. ಸೊ ಇಂಡಿಯಾದಲ್ಲಿ ಅದು ವರ್ಕಿಂಗ್ ಪ್ಲೇಸ್ ಇರ್ಬೋದು ಅಥವಾ ಫ್ಯಾಮಿಲಿ ಸಿಚುವೇಶನ್ಸ್ ಇರ್ಬೋದು, ಗಂಡು ಮಕ್ಕಳು ಯಾವ ರೀತಿ ಫ್ರೀಡಮ್ನ, ಲಿಬರ್ಟಿನ ಎಂಜಾಯ್ ಮಾಡ್ತಾ ಇದ್ದಾರೋ ಆ ರೀತಿ ಹೆಣ್ಮಕ್ಳಿಗೆ ಅಷ್ಟು ಫ್ರೀಡಮ್ ಇರೋದಿಲ್ಲ. ಅದ್ರ ಬಗ್ಗೆ ಇರುವಂಥ ನೆಕ್ಸ್ಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆ. ಆ್ಯಂಡ್ ರೀಜನ್ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೆಲವೊಂದು ಏರಿಯಾಗಳೇನಿರುತ್ತೆ ಅಂತಂದರೆ, ಕೆಲವೊಂದು ಸ್ಟೇಟ್ಗಳು, ಕೆಲವೊಂದು ಭಾಗಗಳು ತುಂಬ ರಿಚಾಗಿ ಡೆವಲಪ್ ಆಗಿರುತ್ತೆ, ಇನ್ನು ಕೆಲವೊಂದು ತುಂಬ ಪಾವರ್ಟಿ ಇರುತ್ತೆ. ಈಗ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ, ನಮ್ಮ ರಾಯಚೂರು, ಗುಲ್ಬರ್ಗ ಈ ರೀತಿ ಎಲ್ಲ ಇರ್ತಿದ್ನಲ್ಲ, ಅಲ್ಲಿ ಸ್ಟಿಲ್ ಸಮ್ ಅಂಡರ್ ಡೆವಲಪ್ಡ್ ಏರಿಯಾಸ್ ಆದರೆ. ಸೊ ಈ ರೀತಿಯಲ್ಲಿ ದೇರ್ ಇಸ್ ಡಿಸ್ಕ್ರಿಮಿನೇಷನ್ in India on the basis of gender, on the basis of caste, and the basis of region. Okay, Indian society is made up of patriarchal values. Patriarchal ಏನಂತಂದರೆ, ಮೆಟ್ರಿಯಾರ್ಕಲ್ ಅಂತಂದರೆ ಮದರ್ ಡಾಮಿನೆಂಟ್ ಆಗಿರೋದು, ಫೆಮಿನೈನ್ ಡಾಮಿನೆಂಟ್ ಆಗಿರೋದು. ಪೇಟ್ರಿಯಾರ್ಕಲ್ ಅಂತಂತಂದರೆ ಫಾದರ್ ಡಾಮಿನೆಂಟ್ ಆಗಿರೋದು. ಓಕೆ, ಕೆಲವೊಂದು ಮನೆಗಳಲ್ಲಿ ಫಾದರ್ ಡಾಮಿನೆಂಟ್ ಆಗಿರ್ತಾರೆ, ಅದನ್ನು ಪೇಟ್ರಿಯಾರ್ಕಲ್ ಫ್ಯಾಮಿಲಿ ಅಂತ ಅಂತೀವಿ. ಕೆಲವೊಂದು ಫ್ಯಾಮಿಲಿ ಮದರ್ ಡಾಮಿನೆಂಟ್ ಆಗಿರ್ತಾರೆ, ಅದನ್ನು ನಾವು ಮೆಟ್ರಿಯಾರ್ಕಲ್ ಫ್ಯಾಮಿಲಿ ಅಂತ ಕರಿತೀವಿ. ಹಾಗೆ ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ಪೇಟ್ರಿಯಾರ್ಕಲ್ ವ್ಯಾಲ್ಯೂಸ್ ಜಾಸ್ತಿ ಇದೆ. ಓಕೆ, ಜೆಂಟ್ಸ್ಗಳು ರಿಲೇಟೆಡ್ ಆಗಿ ವ್ಯಾಲ್ಯೂ ಜಾಸ್ತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಡಿಸ್ಕ್ರಿಮಿನೇಟ್ಸ್ ವುಮೆನ್ ಅಕಾರ್ಡಿಂಗ್ ಟು ದ ಪೇಟ್ರಿಯಾರ್ಕಲ್ ವ್ಯಾಲ್ಯೂಸ್. ಆ ಪೇಟ್ರಿಯಾರ್ಕಲ್ ವ್ಯಾಲ್ಯೂಸ್ ತಕ್ಕಂತೆ ವಿಮೆನ್ನ ಡಿಸ್ಕ್ರಿಮಿನೇಷನ್ ನಡೀತಾ ಇದೆ. ಹೆನ್ಸ್, ಆದ್ದರಿಂದ ಇನ್ಇಕ್ವಾಲಿಟೀಸ್ ಆರ್ ದೇರ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್ ಇನ್ ಅವರ್ ಸೊಸೈಟಿ. ಸೊ ಈ ರೀತಿ ಪೇಟ್ರಿಯಾರ್ಕಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ, ಫಾದರ್ಗೆ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ, ಫಾದರ್ನ ಮಾತು, ತಂದೆಯ ಮಾತುಗಳು ಜಾಸ್ತಿ ನಡೆಯೋದ್ರಿಂದ ಇನ್ಇಕ್ವಾಲಿಟೀಸ್ ಜಾಸ್ತಿ ಇದೆ ಫ್ಯಾಮಿಲಿನಲ್ಲಿ, ನಮ್ಮ ಸೊಸೈಟಿನಲ್ಲಿ, ಆ ರೀತಿ ಹೇಳ್ತಾರೆ. ಸರ್, ಇವತ್ತಿಗೂ ಕೂಡ ಇದೆಯಾ? ತುಂಬ ಹಿಂದೆ ಜಾಸ್ತಿ ಇತ್ತು, ಇವಾಗ ಬರ್ತಾ 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 ಕಡಿಮೆ ಆಗ್ತಾ ಇದೆ. ಮದರೇನೇ ಡಾಮಿನೆಂಟ್ ಆಗ್ತಾ ಇದ್ದಾರೆ, ಗರ್ಲ್ಸೇನೇ ಡಾಮಿನೆಂಟ್ ಆಗ್ತಾ ಇದ್ದಾರೆ ಈಗ. ಎಸ್, ಓಕೆ. ನೆಕ್ಸ್ಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಒಂದು ಪಿಕ್ಚರ್ ಕೊಟ್ಟಿದೆ ನೋಡಿ. ಒಂದೊಂದೇ ಟಾಪಿಕ್ ಬಗ್ಗೆ ಈಗ ಡೀಪ್ ಡಿಸ್ಕಷನ್ ಇರುತ್ತೆ. ಇದು ಜನರಲ್ ಹೈಲೈಟ್ಸ್ ರೀತಿ. ಎಸ್, ನಾ ಯು ಸಿ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಇದ್ರ ಬಗ್ಗೆ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಯಾವ ರೀತಿ ನಡೀತಾ ಇದೆ, ಅದಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಪರಿಹಾರಗಳಿದೆ, ಪ್ರಾಬ್ಲಮ್ಸ್ ಏನು, ಸೊಲ್ಯೂಷನ್ಸ್ ಏನು, ಈ ರೀತಿ. ಈ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಒಂದು ಒಳ್ಳೆ ಸೀರಿಯಲ್ ಬರ್ತಾ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಹೌದಲ್ವಾ? ಎಸ್, ಆ ಸೀರಿಯಲ್ ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಈ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅದು ಯಾವ ಮಟ್ಟದಲ್ಲಿತ್ತು ಅಂತೇಳಿ. ಓಕೆನಾ? ಎಸ್, ಅದರ ಒಂದು ಸಣ್ಣ ಒಂದು ಜಲಕ್ ಇಲ್ಲಿದೆ ನೋಡ್ರಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೀನಿ. ಎಸ್ ಸ್ಟೂಡೆಂಟ್ಸ್, ನಾವು ಯು ವಾಚ್ಡ್ ದಟ್ ಬಿಟ್ ಆಫ್ ದಟ್ ವಿಡಿಯೋ. ಸಿ ಹಿಯರ್, ನಮ್ಮ ಇಂಡಿಯಾದಲ್ಲಿ ಇದ್ದಂಥ ಕ್ಯಾಸ್ಟ್ ಬೇಸಿಡ್ ಮೇಲೆ ಯಾವ ರೀತಿ ಡಿಸ್ಕ್ರಿಮಿನೇಷನ್ ಇತ್ತು ಅನ್ನೋದ್ರ ಬಗ್ಗೆ ಚಿಕ್ಕ ವಿಡಿಯೋ ಇತ್ತು. ಅದರಲ್ಲಿ ಈವನ್ ಸ್ಕೂಲ್ನಲ್ಲೂ ಕೂಡ ಸಪ್ರೇಟಾಗಿ ಕೂರಿಸೋದು,
ಹಾಗೆ ನೀರು ಕುಡಿಲಿಕ್ಕೆ ನೀರನ್ನ ಅಲ್ಲೋಗಿ ಜನರಲಾಗಿ ಎಲ್ಲರೂ ಕುಡಿಯೋ ಪ್ಲೇಸ್ನಲ್ಲಿ ಕುಡಿಯೋದ್ರಲ್ಲಿ ಅದನ್ನ ಹೋಗಿ ಮುಟ್ಟೋದು ಕೂಡ ಪನಿಷ್ಮೆಂಟ್ ಅನ್ನೋದು ಇರ್ತಿತ್ತು. ಸೊ ತುಂಬ ಕಷ್ಟದ ಪರಿಸ್ಥಿತಿನಲ್ಲಿ ಲೈಫನ್ನು ಯಾರು ದಲಿತರಂತ ಯಾರು ಕರಿತೀವಿ ಅವರು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವನನ ಲೀಡ್ ಮಾಡ್ತಾಯಿದ್ರು. ಸೊ ಎನಿವೆ, don't miss this serial. You watch that. That's a very fantastic serial. Now, let me see the points now. Caste-based discrimination is also a challenge to India. ನಮ್ಮ ಇಂಡಿಯಾದಲ್ಲಿರುವಂಥ ಹಲವಾರು ಚಾಲೆಂಜಸ್ಗಳಲ್ಲಿ ಇದು ಕೂಡ ಒಂದು. Caste system is a gift to Indian political system from the ancient societal system based on Varna. ನಮ್ಮ ದೇಶದಲ್ಲಿ ಈ ಕ್ಯಾಸ್ಟಿಸಮ್ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂದರೆ ಈ ವರ್ಣಾಶ್ರಮ ಅಂತ ಕರಿತೀವಿ. ಈ ವರ್ಣಾಶ್ರಮ ಅಂತಂದರೆ ತುಂಬ ಹಿಂದೆ ಇದ್ದಂಥ ಸಿಸ್ಟಮ್ ಇದು. ಯಾವ ರೀತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ರೀತಿ ಹೇಳ್ತಿದ್ರಲ್ವಾ, ಅವ್ರು ಮಾಡುವಂಥ ಜಾಬ್ನ ಬೇಸಿದ ಮೇಲೆ ಇದೇ ನೆಕ್ಸ್ಟ್ ಹೋಗ್ತಾ ಅದೇ ಕ್ಯಾಸ್ಟ್ ಆಗಿ ಚೇಂಜಸ್ ಆಗಿಬಿಡ್ತಾರೆ. ಏನೋ ಒಂದು ಜಾಬ್ ಮಾಡ್ತಿದ್ರು, ಅದರಿಂದ ನೆಕ್ಸ್ಟ್ ಕ್ಯಾಸ್ಟ್ ಆಗಿ ಚೇಂಜ್ ಆಯಿತು. ಅದ್ರ ಬಗ್ಗೆ ನಿಮಗೆಲ್ಲ 8th ಸ್ಟ್ಯಾಂಡರ್ಡ್ ಬಂದಿರುತ್ತೆ. ಲೆಟ್ಸ್ ಮೂವ್ ಆನ್. ಸೊ ವರ್ಣಾಶ್ರಮದಿಂದ ಸ್ಟಾರ್ಟ್ ಆಗಿ ಇವತ್ತಿಗೂ ಕೂಡ ನಮ್ಮ ಇಂಡಿಯನ್ ಪಾಲಿಟಿಕ್ಸಲ್ಲಿ ಈ ಕ್ಯಾಸ್ಟಿಸಮ್ ಅನ್ನೋದು ಡಾಮಿನೆಂಟಾಗಿ ನಿಂತ್ಕೊಂಡ್ಬಿಟ್ಟಿದೆ. ಯಾಕಂದರೆ ಈವನ್ ನೋಡ್ರಿ, ವೋಟ್ ಹಾಕುವಂಥ ಟೈಮ್ನಲ್ಲಿ ಅವರ ಲೀಡರ್ಸ್ಗಳು ಯಾರು ಇರ್ತಾರೆ, ಒಬ್ಬೊಬ್ಬರು ಕ್ಯಾಸ್ಟ್ಗೆ ಇವಾಗ ಒಂದೊಂದು ಮೇನ್ ಲೀಡರ್ಸ್ ಅಂತ ಆಗಿಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಕುರುಬಾಸ್ ತಗೊಂಡ್ರೆ ಸಿದ್ದರಾಮಯ್ಯ, ನೆಕ್ಸ್ಟು ಲಿಂಗಾಯತ್ ತಗೊಂಡ್ರೆ ಯಡಿಯೂರಪ್ಪ, ಹಾಗೆ ಒಕ್ಕಲಿಗಾಸ್ ಇವ್ರು ತಗೊಂಡ್ರೆ ಕುಮಾರಸ್ವಾಮಿ, ದೇವೇಗೌಡ. ಈ ರೀತಿ ಅವರು ಯಾವ ರೀತಿನಾದರೂ ಇರಲಿ, ಹೇಗಾದರೂ ಇರಲಿ, ಜಸ್ಟ್ ನಮ್ಮ ಕ್ಯಾಸ್ಟ್ ಅಷ್ಟೇ. ಸೊ ಎನಿವೆ, ನಮ್ಮ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಈ ರೀತಿ ಚೇಂಜಸ್ ಆಗಿಬಿಟ್ಟಿದೆ. ಈ ಕ್ಯಾಸ್ಟ್ ಅನ್ನೋದು ಬಂದುಬಿಟ್ಟಿದೆ. ಅಬೌಟ್ ದ ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಎ ಡೇಂಜರಸ್ ಕಾನ್ಸೆಪ್ಟ್. ವಿ ಶುಡ್ ನಾಟ್ ಟಚ್ ದಿಸ್ ಒನ್. ಎಸ್, ಲೆಟ್ಸ್ ಮೂವ್ ಆನ್. ಮೆನಿ ಮೆಷರ್ಸ್ ಹ್ಯಾವ್ ಬೀನ್ ಅಂಡರ್ಟೇಕನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇಟ್ಸೆಲ್ಫ್ ಟು ಪ್ರಿವೆಂಟ್ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ನಮ್ಮ ಸೊಸೈಟಿನಲ್ಲಿರುವಂಥ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ನ ಪ್ರಿವೆಂಟ್ ಅಂದರೆ ತಡಿಬೇಕು ಅಂತೇಳಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟೊಂದು ಮೆಷರ್ಸ್ಗಳನ್ನ ಇಟ್ಟಿದ್ದಾರೆ, ಎಷ್ಟೊಂದು ಐಡಿಯಾಸ್ಗಳನ್ನ, ಎಷ್ಟೊಂದು ಸೊಲ್ಯೂಷನ್ಸ್ಗಳನ್ನ ಇಟ್ಟಿದ್ದಾರೆ. ಏನೇನು ನೋಡಿ, ಫಸ್ಟ್ ಒನ್, ರೈಟ್ ಫಾರ್ ಈಕ್ವಾಲಿಟಿ ಆ್ಯಂಡ್ ಫ್ರೀಡಮ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಇನ್ ದ ಸೆಕ್ಷನ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಬುಕ್ ಇರುತ್ತೆ ಅಂತ ಅಂದ್ಕೊಂಡ್ರೆ ಅದನ್ನೇನು ಮಾಡಿದ್ದಾರೆ, ಪಾರ್ಟ್ಗಳಾಗಿ, ಚಾಪ್ಟರ್ಗಳಂತ ಹೇಳ್ತೀವಲ್ಲ ಹಂಗೆ ಎಷ್ಟೊಂದು ಪಾರ್ಟ್ಗಳಾಗಿ ಡಿವೈಡ್ ಮಾಡಿದ್ದಾರೆ, ಎಷ್ಟೊಂದು ಸೆಕ್ಷನ್ಸ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಪಾರ್ಟ್, ಸೆಕ್ಷನ್ಸ್ ಈ ರೀತಿ ಸಿಮಿಲರ್ ಮೀನಿಂಗ್ ಅಂದ್ಕೊಳ್ರಿ. ಸೊ ಫಸ್ಟ್ ಚಾಪ್ಟರ್ ಏನು ಹೇಳುತ್ತೆ ಅಂತಂದರೆ ಇಂಡಿಯನ್ ಟೆರಿಟರಿ, ನಮ್ಮ ಇಂಡಿಯಾದ ಜಿಯೋಗ್ರಫಿ ಏನಿದೆ ಅದ್ರ ಬಗ್ಗೆ, ಟೋಟಲ್ ಎಕ್ಸ್ಟೆನ್ಷನ್ ಎಷ್ಟಿದೆ ಅದ್ರ ಬಗ್ಗೆ, ಯಾವ ಸ್ಟೇಟ್ಸ್ ಇದೆ ಇದ್ರ ಬಗ್ಗೆ ಹೇಳ್ತಾರೆ. ಸೆಕೆಂಡ್ ಚಾಪ್ಟರ್ನಲ್ಲಿ ಇಂಡಿಯನ್ ಸಿಟಿಸನ್ಶಿಪ್ ಅದ್ರ ಬಗ್ಗೆ ಹೇಳ್ತಾರೆ. ಹಾಗೆ ಥರ್ಡ್ ಸೆಕ್ಷನ್ನಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳ್ತಾರೆ. ಓಕೆ, ಫಂಡಮೆಂಟಲ್ ರೈಟ್ಸ್ ಅಂದರೆ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಈ ರೀತಿ ಬರುತ್ತಲ್ಲ, ಅಲ್ಲಿ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಆಪೋಸಿಟಾಗಿ ಕೆಲವೊಂದು ರೂಲ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿದ್ದಾರೆ, ಆಯಿತಾ. ಬಟ್ ದ ಕ್ಯಾಸ್ಟ್ ಸಿಸ್ಟಮ್ ಹ್ಯಾಸ್ ಕಂಟಿನ್ಯೂ ಟು ಲೀವ್ ಈವನ್ ಆಫ್ಟರ್ ಆಲ್ ದೀಸ್ ಎಫರ್ಟ್ಸ್. ಎಷ್ಟೊಂದು ಈ ರೀತಿ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟೊಂದು ಮೆಷರ್ಸ್ಗಳಿದ್ರೂ ಕೂಡ ಯಾರಾದರೂ ಈ ಥರ ಅನ್ಟಚಬಿಲಿಟಿ ಏನಿದೆಯೋ, ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಯಾರಾದರೂ ಆ ರೀತಿ ಪ್ರಯತ್ನ ಪಟ್ಟರೆ ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ ಗವರ್ನಮೆಂಟಿಂದ. ಸೊ ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ಗಳನ್ನೆಲ್ಲ ಇದ್ದರೂ ಕೂಡ ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ಇವತ್ತು ಕೂಡ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಸ್ವಲ್ಪ ಅಲ್ಲಲ್ಲ ಕಂಟಿನ್ಯೂ ಆಗ್ತಾ ಇದೆ. ಸ್ಪೆಷಲಿ ಸಿಟಿಗಳ ಕಡೆ ಸ್ವಲ್ಪ ಕಡಿಮೆ ಇದ್ದರೂ ಹಳ್ಳಿಗಳ ಕಡೆ ಸ್ವಲ್ಪ ಜಾಸ್ತಿ ಡಾಮಿನೆಂಟಾಗಿ ಇರುತ್ತೆ ಇದು. ದಿಸ್ ಕಾನ್ ಬಿ ಸಾಲ್ವ್ ಓನ್ಲಿ ವಿತ್ ದ ಲೀಗಲ್ ಇಂಟರ್ವೆನ್ಷನ್. ಲೀಗಲ್ ಅಂದರೆ ಲಾ, ಕಾನೂನು ಅಂತ ಹೇಳ್ತಿಲ್ವಾ, ಕಾನೂನಿನಲ್ಲಿ ಎಷ್ಟೊಂದು ಮೆಷರ್ಸ್ಗಳನ್ನ ಇಟ್ಟುಬಿಟ್ರೆ ಸೊಲ್ಯೂಷನ್ ಸಿಗೋದಿಲ್ಲ, ಎಷ್ಟೊಂದು ಚೇಂಜಸ್ಗಳು ಬೇಕಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಆ ಚೇಂಜಸ್ಗಳಾಗಬೇಕಾಗಿರುತ್ತೆ. ದ ಸೊಸೈಟಿ ಆಲ್ಸೋ ನೀಡ್ಸ್ ಟು ಪ್ರಿಪೇರ್ ಇಟ್ಸೆಲ್ಫ್ ಟು ಆಕ್ಸೆಪ್ಟ್ ದ ಚೇಂಜ್. ನಮ್ಮ ಸೊಸೈಟಿ ಕೂಡ, ನಮ್ಮ ಜನರುಗಳು ಕೂಡ ಆ ಚೇಂಜನ್ನು ಒಪ್ಕೊಳ್ಳೋಕೆ ರೆಡಿ ಆಗಬೇಕು. ವಿ ಶುಡ್ ಬಿ ರೆಡಿ ಟು ಆಕ್ಸೆಪ್ಟ್ ದ ಚೇಂಜ್. ಯಾವುದೋ ಕಾಲದ ಕಾನೂನುಗಳಿತ್ತು, ಮನುಸ್ಮೃತಿ ಅನ್ನೋ ಬುಕ್ಕದಲ್ಲಿ ಏನೋ ಹೇಳ್ಬಿಟ್ಟಿದ್ರು, ಹೀಗಾಗಿ ನಾವು ಅದನ್ನೆಲ್ಲ ಫಾಲೋ ಮಾಡಬೇಕು. ಆ ರೀತಿ ಅಲ್ಲ, ಚೇಂಜ್ ಆಗ್ತಿದ್ದಂಗೆ ನಾವೆಲ್ಲ ಆ ಚೇಂಜಸ್ಗೆ ಒಪ್ಕೋಬೇಕು. ನೆಕ್ಸ್ಟ್ ಲೆಟ್ಸ್ ಸಿ ಅಬೌಟ್ ರೀಜನಲ್ ಇನ್ಇಕ್ವಾಲಿಟಿ. ಅಂತಂದರೆ ಒಂದು ಪ್ಲೇಸ್ ಹಾಗೆ ಇನ್ನೊಂದು ಪ್ಲೇಸ್ ನಡುವೆ ಇರುವಂಥ ರಿಚ್ ಆ್ಯಂಡ್ ಪಾವರ್ಟಿ ಅದ್ರ ಬಗ್ಗೆ. ಕೆಲವೊಂದು ಪ್ರದೇಶಗಳು, ಕೆಲವೊಂದು ಪ್ಲೇಸ್ಗಳು ತುಂಬ ರಿಚ್ ಆಗಿರ್ತವೆ, ಕೆಲವೊಂದು ಪೂವರ್ ಆಗಿರ್ತವೆ. ಸೊ ಇದ್ರ ಬಗ್ಗೆ ಆ್ಯಸ್ ಆಲ್ಸೋ ಪೋಸ್ಡ್ ಅ ಬಿಗ್ ಚಾಲೆಂಜ್ ಟು ಇಂಡಿಯಾ. ನಮ್ಮ ಇಂಡಿಯಾದಲ್ಲಿರುವಂಥ ಸಮಸ್ಯೆ ಇದು ಕೂಡ ಒಂದು.
some regions of the country have achieved a lot of progress while many parts have remained backwards. ಯಾವ ಪ್ಲೇಸಸ್ಗಳು ತುಂಬ ಪೂವರ್ ಕಂಡೀಷನ್ ಇರ್ತಾವೋ ಆ ಏರಿಯಾಗಳಿಗೆ ಏನು ಮಾಡ್ತಾರೆ ಅಂದರೆ ಸ್ಪೆಷಲ್ ಪ್ರಾವಿಷನ್ಸ್ ಅಂತ ಕೊಡ್ತಾ ಹೋಗ್ತಾರೆ. ಅವ್ರಿಗೆ ರಿಸರ್ವೇಷನ್ಸ್ ಇರುತ್ತೆ, ಅವ್ರಿಗೆ ಜಾಸ್ತಿ ಫಂಡನ್ನು ಬಿಡುಗಡೆ ಮಾಡ್ತಾರೆ. ಇವಾಗ ಹೈದರಾಬಾದ್ ಕರ್ನಾಟಕ ಅಂತೇಳಿ ಸ್ಪೆಷಲ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇದೊಂದು ಎಕ್ಸಾಂಪಲ್. ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವಿದೆ? ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ. ಈ ಭಾಗದ ಡಿಸ್ಟಿಕ್ಗಳಲ್ಲಿ ತುಂಬ ಪಾವರ್ಟಿ ಇರೋದ್ರಿಂದ ಹಾಗೆ ಸ್ಪೆಷಲ್ ಪ್ರಾವಿಷನ್ಸ್ನ ಗೌರ್ಮೆಂಟಿಂದ ಕೊಟ್ಟಿದ್ದಾರೆ. ಅದನ್ನು ನಾವೇನಂತೀವಿ ಅಂದರೆ ದ ಆರ್ಟಿಕಲ್ 371J ಅಂತ ಕರೀತಾರೆ. ಸರಿ, ಏನಿದು 371J? ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ದಿಸ್ ಇಸ್ ಅವರ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ಪ್ಲೇಸಸ್ಗಳು ತುಂಬ ಪುವರ್ ಕಂಡೀಷನಲ್ಲಿದೆ ನೋಡಿ. ಈಗ ಕೊಟ್ಟಿದ್ದಾರೆ ಸಿಕ್ಕಿಂನಲ್ಲಿ ಒಂದಿಷ್ಟು ಭಾಗ. ಸಿಕ್ಕಿಂ ಅಂದರೆ ಎಂಟೈರ್ ಸಿಕ್ಕಿಂ ಸ್ಟೇಟ್ ಅಂತಲ್ಲ, ಅದರಲ್ಲಿ ಯಾವುದೋ ಕೆಲವೊಂದು ಜಿಲ್ಲೆಗಳು, ಹಾಗೆ ಅಸ್ಸಾಂನಲ್ಲಿ ಕೆಲವೊಂದು ಜಿಲ್ಲೆಗಳು. ಇಲ್ಲಿ ಹೀಗೆ ಇಂಡಿಯಾದ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 1, ಆರ್ಟಿಕಲ್ 2, ಆರ್ಟಿಕಲ್ 3 ಈ ರೀತಿ ಎಷ್ಟು ಆರ್ಟಿಕಲ್ ಬರ್ತಾ ಹೋಗ್ತಾರೆ. 371 ನೋಡಿ, ಹೇಳಿದ್ಮೇಲೆ ಆರ್ಟಿಕಲ್ 1, 2, 3 ಹಿಂಗೆ ಹೋಗ್ತಿದ್ದಂಗೆ 371 371ನೇ ಆರ್ಟಿಕಲ್ಗೆ ಹೋದಾಗ ಅಲ್ಲಿ ಈ ವಿಚಾರದ ಬಗ್ಗೆ ಹೇಳಿದ್ದಾರೆ, ರೀಜನಲ್ ಇನ್ಇಕ್ವಾಲಿಟಿ. ಇದನ್ನು ನಾವು ಕಡಿಮೆ ಮಾಡಬೇಕಂದ್ರೆ ಏನು ಮಾಡೋಣ? ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಇಂತಿಂಥ ಪ್ಲೇಸಸ್ಗಳಿಗೆ ನಾವು ಸ್ಪೆಷಲ್ ಪ್ರಾವಿಷನ್ ಕೊಡ್ತೀವಿ ಅಂತ. 371A ಇಂದ ಹಿಡಿದು Jವರೆಗೆ ಅಂತ ಅನ್ಕೊಳ್ಳೋಣ. 371A ಅನ್ನೋದು ಇಲ್ಲಿ ಯಾವುದೋ ಅಸ್ಸಾಂನಲ್ಲಿರುವಂಥ ಒಂದು ಪ್ಲೇಸ್ಗೆ ಅಪ್ಲೈ ಆಗುತ್ತೆ. 371B ಅನ್ನೋದು ಸಿಕ್ಕಿಮಲ್ಲಿರುವಂಥ ಒಂದು ಪ್ಲೇಸ್ಗೆ ಅಪ್ಲೈ ಆಗುತ್ತೆ. 371C ಅನ್ನೋದು ಇಲ್ಲಿ ಅರುಣಾಚಲ್ ಪ್ರದೇಶ್ ಇಲ್ಲಿರುವಂಥ ಒಂದು ಪ್ಲೇಸ್ಗೆ ಅಪ್ಲೈ ಆಗುತ್ತೆ. ಹಾಗೆ ABCDEFGHI ಹಿಂಗಾಗ್ತಾ ಹೋಗ್ತಾರೆ. ಸೊ ನಮ್ಮ ಕರ್ನಾಟಕದ್ದು ಯಾವುದಕ್ಕೆ ಬಂದಾಗ ಸೇರುತ್ತೆ ಅಂದರೆ 371Jಗೆ ಬಂದಾಗ ನಮ್ಮ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅನ್ನೋದು ಅಪ್ಲೈ ಆಗುತ್ತೆ ಅಲ್ಲಿ, ಓಕೆನಾ? ಎನಿವೆ, ದ ಆರ್ಟಿಕಲ್ 371J, ಎ ಇಂದ Jವರೆಗೆ ಅಂತ. ಥ್ರೂ ದೀಸ್ ಅಮೆಂಡ್ಮೆಂಟ್ಸ್ ಬ್ಯಾಕ್ವರ್ಡ್ ರೀಜನ್ಸ್ ಹ್ಯಾವ್ ಬೀನ್ ಗಿವನ್ ಸ್ಪೆಷಲ್ ಸ್ಟೇಟಸ್. ಈ ರೀತಿ ಬ್ಯಾಕ್ವರ್ಡ್ ಉಳಿದಿರುವಂತಹ ರೀಜನ್ಸ್ಗಳಿಗೆ ಸ್ಪೆಷಲ್ ಸ್ಟೇಟಸ್ನ ಕೊಟ್ಟಿದ್ದಾರೆ. In spite of all these measures, the regional inequalities problem has grown to such an extent that many are demanding independent status for themselves. ಕೆಲವೊಂದು ಭಾಗಗಳು ಏನು ಮಾಡ್ತಾರೆ ಅಂತಂದರೆ, ನಮ್ಮ ಏನು ರೀಜನ್ ಇದೆಯೋ ನಮ್ಮ ರೀಜನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ, ಹಿಂಗಾಗಿ ನಾವು ಸ್ಪೆಷಲ್ ಸ್ಟೇಟ್ನೇ ಕೊಟ್ಬಿಡ್ರಿ ಅಂತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಹೈದರಾಬಾದ್ ಕರ್ನಾಟಕ ಏನದು ಪ್ಲೇಸ್ ಡಿಸ್ಟಿಕ್ಗಳೆಲ್ಲ ಸೇರಿ ನಾವು ಕರ್ನಾಟಕದ ಒಳಗಡೆ ಇರಲ್ಲ, ಯಾಕೆಂದರೆ ಅವ್ರು ನಮ್ಮ ಪುವರ್ ಕಂಡೀಷನ್ ಅವರು ಅದ್ರ ಬಗ್ಗೆ ಸೊಲ್ಯೂಷನ್ಸ್ನ ಕೊಡ್ತಾ ಇಲ್ಲ, ನಮಗೆ ಜಾಸ್ತಿ ಫಂಡನ್ನು ಬಿಡುಗಡೆ ಮಾಡಲ್ಲ. ನಮ್ಮ ಡಿಸ್ಟಿಕ್ಗಳೇನಿದೆ ಇದನ್ನು ಅವ್ರು ತುಂಬ ಚೆನ್ನಾಗಿ ಕನ್ಸಿಡರೇಷನ್ ಮಾಡ್ತಾ ಇಲ್ಲ, ಅವರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕನೇ ಬೇಡ, ನಾವು ಸಪ್ರೇಟ್ ಸ್ಟೇಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೋರಾಟ ನಡೀತಾ ಇತ್ತು. ಹಿಂಗೆ ನಾವು ಏನಾದರೂ ಈ ರೀತಿ ಕೆಲವೊಂದು ಭಾಗಗಳನ್ನ ನಾವು ಹಿಂದೆ ಉಳಿಯೋಕ್ಕೆ ಬಿಟ್ಟಾಗ ಅವ್ರೇನು ಮಾಡ್ತಾರೆ ಅಂದರೆ, ನಮ್ಗೆ ಈ ಸ್ಟೇಟ್ ಬೇಡ, ನಾವು ಸಪ್ರೇಟ್ ಹೋಗ್ಬಿಡ್ತೀವಿ ಅನ್ನೋ ಯೋಚನೆ ಮುಂದುವರಿತಾರೆ. ಅದಕ್ಕೋಸ್ಕರ ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇಂಡಿಯಾಕ್ಕೇನೆ ಸಮಸ್ಯೆ ಇದು. ಎಲ್ಲ ಸ್ಟೇಟ್ಗಳಲ್ಲೂ ಈ ರೀತಿ ಛಿದ್ರ ಆಗ್ತಾ ಇದ್ರೆ ಟೋಟಲ್ ದಟ್ ಇಸ್ ದ ಪ್ರಾಬ್ಲಮ್ ಆಫ್ ಇಂಡಿಯಾ, isn't it? Therefore, they wants to give solution as early as possible. Yes, this is about regional inequality. You remember this point. 371J. Yes. Let's see next. Here. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಆಗಿರುವಂಥ ರೀಜನಲ್ ಇನ್ಇಕ್ವಾಲಿಟಿಗೆ ಸೊಲ್ಯೂಷನ್ ಕೊಡೋಕ್ಕೋಸ್ಕರ ಏನು ಮೆಜರ್ ತಗೊಂಡಿದ್ದಾರೆ ನೋಡಿ. ಇನ್ ಕರ್ನಾಟಕ, ಟು ಅಡ್ರೆಸ್ ದ ರೀಜನಲ್ ಇಂಬ್ಯಾಲೆನ್ಸ್, a committee headed by D.M. Nanjundappa has given special report on various measures to solve the regional imbalance in 2001. Okay, ನಮ್ಮ ಕರ್ನಾಟಕದಲ್ಲಿ ಆಗಿರುವಂಥ ರೀಜನಲ್ ವೇರಿಯೇಷನ್ಸ್ಗೆ, ಇನ್ಇಕ್ವಾಲಿಟಿಗೆ ಸೊಲ್ಯೂಷನ್ ಕೊಡೋಕ್ಕೋಸ್ಕರ D.M. ನಂಜುಂಡಪ್ಪ ಅನ್ನೋರನ್ನ ನೇಮಕ ಮಾಡ್ತಾರೆ ನಮ್ಮ ಕರ್ನಾಟಕ ಗೌರ್ಮೆಂಟಿಂದ. ಅವ್ರ ಜೊತೆ ಇನ್ನೂ ಸ್ವಲ್ಪ ಜನ ಕಮಿಟಿಗೆ ಬಿಡ್ತಾರೆ. ಓಕೆ, ಅವರೆಲ್ಲರೂ ಸೇರಿ ಒಂದು ರಿಪೋರ್ಟ್ ಕೊಡಬೇಕು, ಯಾವ್ಯಾವ ಪ್ಲೇಸನ್ನಲ್ಲಿ ರೀಜನಲ್ ಇನ್ಇಕ್ವಾಲಿಟಿ ಇದೆ, ಅವ್ರಿಗೆ ಸೊಲ್ಯೂಷನ್ ಏನಂತೇಳಿ. ಓಕೆನಾ? ಎಸ್. ಆ್ಯಂಡ್ ದೇ ಗೇವ್ ರಿಪೋರ್ಟ್. ಅವ್ರು ಯಾವಾಗ ರಿಪೋರ್ಟ್ ಕೊಟ್ಟರು ಅಂತಂದರೆ 2001 ಆವಾಗ ರಿಪೋರ್ಟ್ ಕೊಡ್ತಾರೆ, ಇಂಥ ಪ್ಲೇಸ್ ಹಿಂದೆ ಉಳಿದಿದೆ, ಇವ್ರಿಗೆ ಈ ರೀತಿ ಸೊಲ್ಯೂಷನ್ ಕೊಡಬೇಕಂತೇಳಿ. ಸೊ ರಿಮೆಂಬರ್ ದಿಸ್, D.M. ನಂಜುಂಡಪ್ಪ. whenever that concept comes, regional inequality about our Karnataka, this name you should not forget, D.M. Nanjundappa. And in the year 2001 he gave the report. Some of the most backward regions of Karnataka have been accorded
ಅಕಾರ್ಡೆಡ್ ಅಂದರೆ ಗಿವನ್, ಕೊಟ್ಟಿರುವಂಥದ್ದು. ಸ್ಪೆಷಲ್ ಸ್ಟೇಟಸ್ ಬೈ ಆ್ಯಡಿಂಗ್ ಆರ್ಟಿಕಲ್ 371J. ನಾವು ಆಲ್ರೆಡಿ ಹೇಳಿದ್ವಲ್ಲ, ಹೈದರಾಬಾದ್ ಕರ್ನಾಟಕ 371J. ಎಸ್, ಲೆಟ್ಸ್ ಸಿ ನೆಕ್ಸ್ಟ್. Yes, students. Until now, we discussed about discrimination, caste-based discrimination, gender-based discrimination, and regional inequality. About that. Now, let's discuss another one point, that is communalism. Communalism ಅಂತಂದರೆ ಒಂದು ಸಿಂಪಲ್ ವರ್ಡ್ನಲ್ಲಿ ನಿಮಗೆ ಹಿಂದೂ, ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ಸ್, ಡಿಫ್ರೆಂಟ್ ನೋಡಿ ರಿಲಿಜಿಯನ್ಸ್ ಇದೆಲ್ಲ ಇವರೇ ಕಿತ್ತಾಡುವಂಥದ್ದು. ಒಬ್ರಿಗೊಬ್ರು ಕಿತ್ತಾಡ್ತಾರೆ, ಹೊಡೆದಾಡ್ತಾರೆ. ಇದನ್ನು ನಾವೇನಂತೀವಿ ಅಂತಂದರೆ ಕಮ್ಯುನಾಲಿಸಮ್ ಅಂತ ಕರಿತೀವಿ. ಓಕೆ, ಎಸ್. ಇದ್ರ ಬಗ್ಗೆ ಒಂದು ಸಿಂಪಲ್ ಆಗಿರೋ ಒಂದು ಚಿಕ್ಕ ವಿಡಿಯೋ ಇದೆ, ಆ ವಿಡಿಯೋ ನೋಡ್ರಿ. ಒಂದು ಕಡೆಯಿಂದ ಹಿಂದೂಗಳು, ಒಂದು ಕಡೆಯಿಂದ ಮುಸ್ಲಿಮ್ಸ್ ಬಂದಿದ್ದಾರೆ ಜಗಳ ಮಾಡೋಕ್ಕೆ, ಕಿತ್ತಾಡೋಕ್ಕೆ, ಹೊಡೆದಾಡೋಕ್ಕೆ. ಇನ್ನೊಂದು ಗಲಾಟೆ ನಡೆದಿರುತ್ತೆ, ಸಣ್ಣ ಪುಟ್ಟ ಏನೋ ನಡೆದಿರುತ್ತೆ. ಅದನ್ನು ಏನು ಮಾಡ್ತಾರೆ, ದೊಡ್ಡದಾಗಿ ಬೆಳ್ಕೊಂಡು ಹೋಗಿರ್ತಾರೆ. ಇವಾಗ ಪೊಲೀಸ್ ಕೈಲಿ ಅದನ್ನು ಕಂಟ್ರೋಲ್ ಮಾಡಬೇಕು. ಟ್ರೈ ಮಾಡ್ತಾರೆ, ಮಾತಿನಲ್ಲಿ ಹೇಳ್ತಾರಲ್ಲ ಜನಗಳು ಅಂತಂದಾಗ ಅವಾಗ ಏನು ಮಾಡ್ತಾರೆ, ನೆಕ್ಸ್ಟ್ ಪೊಲೀಸ್ ಲಾಠಿ ಚಾರ್ಜ್ ಎತ್ಕೊಂಡು ಹೆಂಗೆ ರುಬ್ಬಿಸಿಡ್ತಾರೆ, ಭತ್ತ ಬಡ್ದಂಗೆ ಬಡಿತಾರೆ ನೋಡ್ರಿ. ಅದಾದ ಮೇಲೆ ಯಾರ್ಯಾರು ಕೈಗೆ ಸಿಕ್ಕೋಕೊಂತಾರೆ ಅವಾಗೆಲ್ಲ ಬಡಿತಾರೆ. ಅಕ್ಕಪಕ್ಕದಲ್ಲಿ ಅಂಗಡಿಗಳಿರ್ತಾವೆ, ಏನೋ ವೆಹಿಕಲ್ಸ್ ಇರ್ತಾವೆ, ಅವನ್ನೆಲ್ಲ ಸುತ್ತ ಹಾಕ್ತಾರೆ, ಅಂಗಡಿಗಳಿಗೆ ಕಲ್ಲು ಹೊಡಿತಾರೆ, ಮನೆಗಳ ಮೇಲೆ ಕಲ್ಲು ಬೀಳುತ್ತೆ. ಸೊ ಟೋಟಲಿ ದಿಸ್ ಇಸ್ ದ ಪ್ರಾಬ್ಲಮ್. ಇಲ್ಲಿ ವೈಲೆನ್ಸ್ ಸ್ಟಾರ್ಟ್ ಆಗುತ್ತೆ, ನೆಮ್ಮದಿ ಅನ್ನೋದು ಇರೋದಿಲ್ಲ. ಸಿಂಪಲ್ ಆಗಿ ನಮ್ಮ KR ನಗರದಲ್ಲೇ ಹಿಂದೂ ಮುಸ್ಲಿಂ ಗಲಾಟೆ ಸ್ಟಾರ್ಟ್ ಆಯ್ತು ಅಂದ್ಕೊಳ್ರಿ. ಆವಾಗ ಇರೋವಂಥ ಅಂಗಡಿಗಳು, ಅದು ಹಿಂದೂಗಳ ಅಂಗಡಿಗಳಿರ್ಬೋದು, ಮುಸ್ಲಿಂ ಅಂಗಡಿ ಇರ್ಬೋದು, ಎಷ್ಟೆಷ್ಟು ಕಷ್ಟಪಟ್ಟು ಅದನ್ನು ರನ್ನಿಂಗ್ ಮಾಡ್ತಾ ಇರ್ಬೋದು. ಮನೆಗಳ ಮೇಲೆ ಕಲ್ಲು ಬೀಳ್ತವೆ, ಮನೆಗಳ ಶೀಟ್ಗಳು ಮನೆ ಇರ್ತವೆ, ಹಂಚಿನ ಮನೆಗಳಿರ್ತವೆ, ಇಲ್ಲಾಂದರೆ ಗ್ಲಾಸ್ ಫಿಟ್ಟಿಂಗ್ ಇರ್ತವೆ, ಎಲ್ಲ ತೆಗೆದು ಬಿಡ್ತಾರೆ. ಸೊ ಲಾಸ್ ಆಗೋದು ಯಾರಿಗೆ? ಅಮೇರಿಕದವ್ರಿಗೆ ಏನು ಲಾಸ್ ಆಗುತ್ತೆ? ಅದು ನಮ್ಮ ಕರ್ನಾಟಕದವ್ರಿಗೆ ತಾನೆ. ಇಲ್ಲಿ ಹಿಂದೂಗಳು ಅವ್ರಿಗೆ, ಇಲ್ಲಾಂದರೆ ಮುಸ್ಲಿಂ. ಸೊ ಟೋಟಲಿ ದೇ ಆರ್ ದ ಪೀಪಲ್ ಹೂ ವಿಲ್ ಫೇಸ್ ದ ಪ್ರಾಬ್ಲಮ್. ಈ ರೀತಿ ಆಯಾ ಏರಿಯಾಗಳಲ್ಲಿ ಈ ರೀತಿ ಸ್ಟಾರ್ಟ್ ಆಯಿತು ಅಂತಂದರೆ ಒಟ್ಟಾರೆ ಅಗ್ರಿಗೇಟ್ ಮಾಡಿಟ್ರೆ ಇಂಡಿಯಾದ ಪ್ರಾಬ್ಲಮ್ ಆಗಿ ನಿಲ್ಲುತ್ತೆ ತಾನೆ ಅದು. ಎಸ್, how much communalism, communal violence is not there, that much better condition our India will stand. Yes, ಪೀಸ್ಫುಲ್ ಆಗಿರುತ್ತೆ, ಎಲ್ಲರೂ ಕೂಡ ನೆಮ್ಮದಿಯಾಗಿರ್ತಾರೆ. ಇವರು ನೆಮ್ಮದಿಯಾಗಿರ್ತಾರೆ, ಅವರು ನೆಮ್ಮದಿಯಾಗಿರ್ತಾರೆ. ಇಲ್ಲ, ಪ್ರತಿಷ್ಠೆ ಜಾಸ್ತಿ ಇದೆ, ನಾವ್ಯಾಕೆ ಅವ್ರ ಮುಂದೆ ಸೋಲ್ಬೇಕು ಅಂತ ಬಂತು ಪ್ರಾಬ್ಲಮ್ನ ನಾವೇ ಫೇಸ್ ಮಾಡಬೇಕು. ಎಸ್, ಲೆಟ್ಸ್ ಸಿ ದಿಸ್ ವಿಡಿಯೋ. हवाई था क्या खड़े हुए ಎಸ್, ನಾವು ಯು ವಾಚ್ ದಟ್ ವಿಡಿಯೋ. ನೋಡಿದ್ರಲ್ಲ ಹೆಂಗೆ ಬಿದ್ದು ಅಂತ. ಬತಾಸ್ ಸಿಕ್ಕಾಕೊಂಡು ಅಲ್ಲೇನು ಪೊಲೀಸರು ಇವ್ರು ಯಾರು ಅಂತ ನೋಡೋದಿಲ್ಲ, ಸಿಕ್ತಾರೆ ಹಾಕಿ ಬಡ್ದಿರ್ತಾರೆ. ಓಕೆ, ಲೆಟ್ಸ್ ಸಿ ನಾವ್ ದ ಪಾಯಿಂಟ್ಸ್ ಅಬೌಟ್ ಕಮ್ಯುನಾಲಿಸಮ್. ಕಮ್ಯುನಾಲಿಸಮ್ ಅಂದರೆ ಫಸ್ಟ್ ಡೆಫಿನೇಷನ್, ಸೆಗ್ರಿಗೇಷನ್ ಇನ್ ದ ನೇಮ್ ಆಫ್ ರಿಲಿಜಿಯನ್. ಸೆಗ್ರಿಗೇಷನ್ ಅಂದರೆ ಸಪ್ರೇಟ್ ಮಾಡೋದು. ಇವ್ರು ಈ ಕ್ಯಾಸ್ಟ್, ಇವ್ರು ಈ ರಿಲಿಜನ್ ಅಂತ. ಸೊ ದಟ್ ಈಸ್ ಕಾಲ್ಡ್ ಸೆಗ್ರಿಗೇಷನ್. ಸೆಗ್ರಿಗೇಷನ್ ಇನ್ ದ ನೇಮ್ ಆಫ್ ರಿಲಿಜಿಯನ್, ಧರ್ಮದ ಹೆಸರಿನಲ್ಲಿ ಸಪ್ರೇಟ್ ಮಾಡೋದನ್ನು ನಾವು ಕಮ್ಯುನಾಲಿಸಮ್ ಅಂತ ಕರಿತೀವಿ. ಆ್ಯಂಡ್ ಕ್ರಿಯೇಟಿಂಗ್ ಹೇಟ್ರೆಡ್ ಆ್ಯಂಡ್ ಕಲ್ಟಿವೇಟಿಂಗ್ ಆಪೋಸಿಟ್ ಸೆಲ್ಫ್ ಇಂಟ್ರೆಸ್ಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಕಮ್ಯುನಾಲಿಸಮ್. ಹೇಟ್ರೆಡ್ನೆಸ್ನ ಒಬ್ಬೊಬ್ಬರು ಧರ್ಮದ ಬಗ್ಗೆ ವಿಚಾರಗಳನ್ನ ಹಬ್ಬಿಸ್ತಾರಲ್ಲ, ಅದನ್ನು ಕ್ರಿಯೇಟಿಂಗ್ ಹೇಟ್ರೆಡ್ನೆಸ್ ಅಂತೀವಿ. ಹಾಗೆ ಆಪೋಸಿಟ್ ಐಡಿಯಾಸ್ಗಳನ್ನ ಡೆವಲಪ್ ಮಾಡೋದು, ಹಾಗೆ ಸೆಲ್ಫ್ ಇಂಟ್ರೆಸ್ಟ್, ಇವ್ರಿಗೇನು ಉಪಯೋಗ ಬೇಕು ಅವರು, ಇವ್ರಿಗೇನು ಉಪಯೋಗ ಬೇಕು ಅವ್ರು ಮಾಡ್ಕೊಡೋಂಥ, ಇದನ್ನು ನಾವೇನಂತಂದರೆ ಕಮ್ಯುನಾಲಿಸಮ್ ಅಂತ ಕರಿತೀವಿ. ನೆಕ್ಸ್ಟ್, ಇಟ್ ಕ್ರಿಯೇಟ್ಸ್ ಸೋಷಿಯಲ್ ಡಿಫ್ರೆನ್ಸಸ್. ಇದರಿಂದ ಆಗುವಂಥ ಎಫೆಕ್ಟ್ಸ್ ಏನು ಅಂತಂದರೆ, ಇಟ್ ಕ್ರಿಯೇಟ್ಸ್ ಸೋಷಿಯಲ್ ಡಿಫ್ರೆನ್ಸಸ್. ಸೋಷಿಯಲ್ ಯೂನಿಟಿ ಇರೋದಿಲ್ಲ, ಸೋಷಿಯಲ್ ಡಿಫ್ರೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಮ್ಯೂಚುವಲ್ ಸಸ್ಪಿಷನ್ ಅಂದರೆ ಡೌಟ್ ಅಂತ, ಒಬ್ಬರ ಮೇಲೆ ಒಬ್ರಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ.
ಅಲ್ಲಿಗೆ ಹೋದ್ರೆ ಅವ್ರು ಏನು ಮಾಡ್ತಾರೋ ಇವ್ರು ಏನು ಮಾಡ್ತಾರೋ, ಒಬ್ರ ಮೇಲೆ ಒಬ್ರು ನಂಬಿಕೆ ಇರೋದಿಲ್ಲ. ಆ್ಯಂಡ್ ಫಿಯರ್ ಸಿಚುವೇಶನ್ ಇನ್ ದ ಸೊಸೈಟಿನಲ್ಲಿ ಏನಾಗುತ್ತೆ ಅಂದರೆ ಫಿಯರ್, ಭಯ ಇರುತ್ತೆ. ಸೊ ಪೊಲಿಟಿಕಲ್ ಕಾಂಪಿಟೇಷನ್, ಸೋಷಿಯಲ್ ಗ್ರೂಪಿಸಮ್ ಆ್ಯಂಡ್ ಎಕನಾಮಿಕ್ ಏಟ್ಫುಲ್ನೆಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಕಮ್ಯುನಾಲಿಸಮ್. ಸೊ ಈ ಕಮ್ಯುನಾಲಿಸಮಿಂದ ಸೋಷಿಯಲ್ ಡಿಫ್ರೆನ್ಸ್ ಸ್ಟಾರ್ಟ್ ಆಗುತ್ತೆ, ಮ್ಯೂಚುವಲ್ ಒಬ್ಬರಿಂದ ಒಬ್ಬರಿಗೆ ಡೌಟ್ಗಳು ಸ್ಟಾರ್ಟ್ ಆಗುತ್ತೆ, ಹಾಗೆ ಪೊಲಿಟಿಕಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ ಇಂಡಿಯಾದಲ್ಲಿದೆ, ಒಂದು ಪಾರ್ಟಿ ಹೆಸರು ಹೇಳಿದ್ರೆ ಸಾಕು, ಇವರು ಈ ರಿಲಿಜನ್ ಕಡೆಯವರು, ಈ ಧರ್ಮದ ಕಡೆಯವರು, ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಓಕೆ, ಹಿಂಗೆ ನಾವು ಇದನ್ನು ಓಪನ್ ಆಗಿ ಹೇಳಂಗಿಲ್ಲ. ಸೊ ದಟ್ಸ್ ವೈ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ದೋಸ್ ಥಿಂಗ್ಸ್. ಒಂದೊಂದು ಪಾರ್ಟಿಯವರು ಒಂದೊಂದು ರಿಲಿಜನ್ ಕಡೆ ಫೇವ್ರೇಟಿಸಮ್ ಇರುತ್ತಲ್ವಾ, ಎಸ್ ಆ ರೀತಿ ಪೊಲಿಟಿಕಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ, ಸೋಷಿಯಲ್ ಗ್ರೂಪಿಸಮ್ ಸ್ಟಾರ್ಟ್ ಆಗುತ್ತೆ, ಎಕನಾಮಿಕ್ ಹೇಟ್ಫುಲ್ನೆಸ್ ಇಸ್ ಎಕ್ಸ್ಪ್ರೆಸ್ಡ್. ಎಕನಾಮಿಕ್ಕಾಗಿ ಅಂದರೆ ಈ ಬಿಸ್ನೆಸ್ ಏನು ರನ್ನಿಂಗ್ ಆಗುತ್ತೋ ಅದರಲ್ಲೆಲ್ಲ ಹೇಟ್ಫುಲ್ನೆಸ್ ಸ್ಟಾರ್ಟ್ ಆಗುತ್ತೆ. ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಎಂಡೇಂಜರ್ ದ ಇಂಟಿಗ್ರಿಟಿ ಆ್ಯಂಡ್ ಯೂನಿಟಿ ಆಫ್ ಇಂಡಿಯಾ. ಈ ಕಮ್ಯುನಲಿಸಮ್ ಅನ್ನೋದು ನಮ್ಮ ದೇಶದಲ್ಲಿ ಇರುವಂಥ ಯುನಿಟಿ ಹಾಗೆ ಇಂಟಿಗ್ರಿಟಿ ಇವೆರಡನ್ನು ಕೂಡ ಡ್ಯಾಮೇಜ್ ಮಾಡುವಂಥ ಪವರ್ ಕಮ್ಯುನಲಿಸಮ್ಗಿದೆ. ಈಗ ನಮ್ಮ ದೇಶ ಕಂಡ್ರೆ ಆಗದೇ ಇರೋವಂಥವ್ರು ಬೇರೆ ದೇಶದವ್ರು ಏನು ಮಾಡ್ತಾರೆ, ಇಲ್ಲಿ ದೇಶದ ಒಳಗಡೆ ಕಿತ್ತಾಡೋಕೆ ಸ್ಟಾರ್ಟ್ ಆಗಬೇಕು. ಅದಕ್ಕೆ ಏನು ಮಾಡ್ತಾರೆ, ಕೆಲವೊಂದು ವಾಟ್ಸಪ್ ಮೆಸೇಜ್ಗಳನ್ನ ಎಲ್ಲಿಂದನೇ ಸೆಂಡ್ ಮಾಡ್ತಾರೆ, ಫಾರ್ವರ್ಡ್ ಮಾಡ್ತಾರೆ, ಫೇಸ್ಬುಕ್ನ ಟ್ರ್ಯಾಕ್ ಮಾಡ್ತಾರೆ, ಅಲ್ಲಿಂದ ಕೆಲವೊಂದು ಅನ್ನೆಸರಿ ಥಿಂಗ್ಸ್ಗಳನ್ನ ಹಾಕ್ಕೊಡ್ತಾರೆ. ಹಿಂದೂಗಳು ಸ್ವಲ್ಪ ಜನ ಸೇರ್ಕೊಂಡು ಮುಸ್ಲಿಮ್ ಹೊಡೆಯತಾರನೋ, ಅಥವಾ ಮುಸ್ಲಿಮ್ಗಳು ಸ್ವಲ್ಪ ಜನ ಸೇರ್ಕೊಂಡು ಹಿಂದೂಗಳು ಹೊಡೆಯತಾರನೋ, ಅಥವಾ ಹಾಗೆ ಹಿಂದೂಗಳ ಟೆಂಪಲ್ನ ಯಾರೊಬ್ಬರು ಮುಸ್ಲಿಮ್ಸ್ಗಳು ಬಂದು ಡ್ಯಾಮೇಜ್ ಮಾಡತ್ತಾರ, ಅಥವಾ ಮುಸ್ಲಿಮ್ ಮಸ್ಜಿದನ್ನ ಹಿಂದೂಗಳು ಹೋಗಿ ಏನೋ ಒಂದು ಹಾಳು ಮಾಡತ್ತಾರ. ಈ ರೀತಿ ಕೆಲವೊಂದು ವೀಡಿಯೋಸ್ನ ಕ್ರಿಯೇಟ್ ಥರ ಮಾಡಿ ಹಾಕ್ತಾರೆ ಅಂದ್ಕೊಂಡ್ರೆ ಆಗ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಗಲಾಟೆ. ನಮ್ಮ ದೇಶದ ಒಟ್ಟು ಯುನಿಟಿ ಇಂಟಿಗ್ರಿಟಿ ಏನಿದೆಯೋ, ಸ್ಟ್ರೆಂತ್ ಏನಿದೆಯೋ ಅದನ್ನು ಡ್ಯಾಮೇಜ್ ಮಾಡುವಂಥ ಎಂಡೇಂಜರ್ ಅಂದರೆ ಇಟ್ಸ್ ಅ ಡೇಂಜರಸ್ ಕಂಡೀಷನ್ ಅಂತ ಕರಿತೀವಲ್ಲ, ಆ ಡೇಂಜರಸ್ ಕಂಡೀಷನ್ಗೆ ತಗೊಂಡೋಗುವಂಥ ಕೆಪಾಸಿಟಿ ಕಮ್ಯುನಲಿಸಮ್ಗೆ ಇದೆ. ಎಸ್, ಇಟ್ ಡಿಸ್ಟರ್ಬ್ಸ್ ದ ಪೀಸ್ ಆಫ್ ದ ಸೊಸೈಟಿ. ಇಟ್ ಆಲ್ಸೋ ಡಿಸ್ಟ್ರಾಯ್ಸ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪ್ರಾಪರ್ಟಿ. ಈ ಏರಿಯಾ ಇದು ಯಾವ ಹಳ್ಳಿನೋ ಯಾವ ಸಿಟಿನೋ ಗೊತ್ತಿಲ್ಲ, ಸ್ವಲ್ಪ ನೆಮ್ಮದಿ ಆಗಿದ್ರು ಮೊದಲು, ಸ್ವಲ್ಪ ಸ್ಟಾರ್ಟ್ ಆಯಿತು ನೋಡಿ ಗಲಾಟೆ, ಇಲ್ಲಿರುವಂಥ ನೆಮ್ಮದಿನೇ ಶಾಂತಿಯನ್ನೇ ಹಾಳು ಮಾಡಿಡ್ತದು. ಹಾಗೆಯೇ ಡೆಸ್ಟ್ರಾಯ್ ದ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪ್ರಾಪರ್ಟಿ. ಇಲ್ಲಿ ಗೌರ್ನಮೆಂಟ್ನ ಕೆಲವೊಂದು ಪ್ರಾಪರ್ಟಿ ಇರುತ್ತೆ, ಬಸ್ ಸ್ಟ್ಯಾಂಡ್ ಇರುತ್ತೆ, ಬಸ್ ಸ್ಟ್ಯಾಂಡ್ಗೆ ಕಲ್ಲೆಸಿದ್ದಾರೆ, ಆ ಗ್ಲಾಸ್ ಬಿಲ್ಡಿಂಗ್ಸ್ ಎಲ್ಲ ಏನಿರುತ್ತೆ ಅದಕ್ಕೆ. ಹಾಗೆ ಇಲ್ಲಾಂದರೆ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಅದೇ ಸ್ವಂತ ಓನ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಎಷ್ಟು ಕಷ್ಟಪಟ್ಟು ಸಾಲ ಮಾಡಿ ಏನೇನೋ ಮಾಡಿ. ಈ ರೀತಿ ಗ್ರೂಪ್ ಆಗಿ ಏನಾದರೂ ಒಂದು ವೈಲೆನ್ಸ್ ಸ್ಟಾರ್ಟ್ ಆಯ್ತು ಅಂದರೆ, ಗಲಾಟೆಗಳು ಫೈಟ್ಗಳು ಸ್ಟಾರ್ಟ್ ಆಯ್ತು ಅಂದರೆ ಗೊತ್ತಿಲ್ಲ ಅಲ್ಲಿ ಸಿಗೋವಂಥ ಅಂಗಡಿಗಳು ಏನೇನಾಗ್ತವೆ, ಏನೇನು ಮಾಲ್ಗಳೆಲ್ಲ ಏನೇನು ಆಗ್ತವೆ ಅಂತೇಳಿ. ಎಸ್ ನೆಕ್ಸ್ಟ್, ಇಟ್ ಲೀಡ್ಸ್ ಟು ಮ್ಯೂಚುವಲ್ ಅಕ್ಯೂಸೇಷನ್. ಅವ್ನು ತಪ್ಪು ಇವ್ನು ತಪ್ಪು ಅಂತ ಹೇಳ್ತೀವಲ್ವಾ, ಅದನ್ನು ನಾವು ಅಕ್ಯೂಸೇಷನ್ ಅಂತ ಕರಿತೀವಿ. ಮ್ಯೂಚುವಲ್ ಅಕ್ಯೂಸೇಷನ್, ಒಬ್ಬರು ಇನ್ನೊಬ್ರ ಕಡೆ ಬೆಳೆ ತೋರಿಸಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ಹೇಳೋದು, ಇದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫಿಸಿಕಲ್ ಅಸಾಲ್ಟ್ಸ್. ಫಿಸಿಕಲ್ ಅಸಾಲ್ಟ್ಸ್ ಅಂದರೆ ಹೊಡೆಯುವಂಥದ್ದು. ಎಸ್, ಯಾರು ವೀಕಾಗಿ ಸಿಗ್ತಾರೋ, ಕಡಿಮೆ ಸಂಖ್ಯೆನಲ್ಲಿ ಸಿಗ್ತಾರೋ, ಈಗ ಫಾರ್ ಎಕ್ಸಾಂಪಲ್ 10 ಜನ ಮುಸ್ಲಿಮ್ಸ್ ಹುಡುಗರು ಬರ್ತಾ ಇದ್ದಾರೆ, ಏನೋ ಒಂದು ಗಲಾಟೆ ಸ್ಟಾರ್ಟ್ ಆಗಿದೆ ಆ ಏರಿಯಾದಲ್ಲಿ ಅಂದ್ಕೊಳ್ರಿ. ಆವಾಗ ಇಲ್ಲಿ ಒಂದು ಇಬ್ಬರಾಳು ಹಿಂದೂ ಹುಡುಗರು ಬರ್ತಾ ಇದ್ದಾರೆ, ಇವ್ರು ಹೋಗಿ ಅವ್ರು ಹೊಡಿಬೋದು, ಅಥವಾ ಇಬ್ಬರಾಳು ಮುಸ್ಲಿಮ್ ಹುಡುಗರು ಬರ್ತಾರೆ, ಇವರೊಂದು 10 ಜನ ಇರ್ತಾರೆ, ಅವ್ರೋಗಿ ಅವ್ರು ಹೊಡಿಬೋದು. ಹಿಂಗೆ ಫಿಸಿಕಲ್ ಅಸಾಲ್ಟ್ಸ್ ವಿಲ್ ಸ್ಟಾರ್ಟ್. ಆ್ಯಂಡ್ ಅದರ್ ಅನ್ಡಿಸೈರಬಲ್ ಎಫೆಕ್ಟ್ಸ್. ಹಾಗೆ ಡಿಸೈರಬಲ್ ಅಂದರೆ ಇಷ್ಟಪಡುವಂಥ ಎಫೆಕ್ಟ್ಸ್, ಅನ್ಡಿಸೈರಬಲ್ ಅಂದರೆ ಇಷ್ಟ ಆಗದೇ ಇರುವಂಥ ಎಷ್ಟೊಂದು ಎಫೆಕ್ಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಅಬೌಟ್ ದ ಕಮ್ಯುನಲಿಸಮ್. ಇದನ್ನೆಲ್ಲ ಬಿಟ್ಟು ವಿ ಆರ್ ಒನ್ ಅನ್ನೋ ಥರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಸಿಯೋ ಇಂಡಿಯನ್ ಅನ್ನೋದು ಯಾವ ರೀತಿ ಬರುತ್ತೆ ಇನ್ನೆಲ್ಲ ತಗೊಂಡ್ರೆ, ಕಮ್ಯುನಲಿಸಮ್ ಪುಟ್ಸ್ ಸೆಲ್ಫ್ ಇಂಟ್ರೆಸ್ಟ್ ಅಹೆಡ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್. ಅದೇ ಪಾಯಿಂಟ್ಸ್ಗಳನ್ನ ಎಫೆಕ್ಟ್ಸ್ಗಳನ್ನ ಕಂಟಿನ್ಯೂ ಮಾಡಿದ್ದಾರೆ. ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಏನಿದೆಯೋ ಅದನ್ನೇ ತೆಗೆದು ಸೈಡ್ಗಿಡುತ್ತೆ. ಅವರವರ ವೈಯಕ್ತಿಕ ಧರ್ಮಗಳು, ದೇಶ ಹಾಳಾದ್ರೆ ಏನಂತೆ, ನಾವಿದ್ರೆ ಸಾಕು ಅನ್ನೋ ಥರ ಆಗ್ಬಿಡುತ್ತೆ. ಹೌದಾ? ಸೊ ಕಮ್ಯುನಲಿಸಮ್ ಪುಟ್ಸ್ ಸೆಲ್ಫ್ ಇಂಟ್ರೆಸ್ಟ್ ಅಹೆಡ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್. ನ್ಯಾಷನಲ್ ಇಂಟ್ರೆಸ್ಟ್ಗಿಂತ ಮೊದಲು ಸೆಲ್ಫ್ ಇಂಟ್ರೆಸ್ಟ್ನ ಇಡುತ್ತೆ ಅಂತ. ಯಾವತ್ತು ನ್ಯಾಷನಲ್ ಇಂಟ್ರೆಸ್ಟು ಅಹೆಡ್ ಇರಬೇಕು. ದ ಕಮ್ಯುನಲ್ ಫೋರ್ಸಸ್ ಮೇಕ್ ಅಟೆಂಪ್ಟ್ಸ್ ಟು ಇನ್ಕ್ರೀಸ್ ದೇರ್ ಕಮ್ಯುನಲ್ ಫೋರ್ಸಸ್ ಇನ್ ದ ಕಂಟ್ರಿ. ಈ ಕಮ್ಯುನಲ್ ಫೋರ್ಸಸ್ ಅಂದರೆ ಕಮ್ಯುನಲಿಸಮ್ನ ಸ್ಪ್ರೆಡ್ ಮಾಡುವಂಥ ಆರ್ಗನೈಸೇಷನ್ಸ್ಗಳು, ಸಂಘಗಳು, ಸಂಘಟನೆಗಳು, ಅವ್ರನ್ನ ಕಮ್ಯುನಲ್ ಫೋರ್ಸ್ ಅಂತ ಹೇಳ್ತಾರೆ. ಇದೇನು ಮಾಡುತ್ತೆ ಅಂದರೆ ನಮ್ಮ ದೇಶದಲ್ಲಿ ಈ ಕಮ್ಯುನಲಿಸಮ್ ಎಫೆಕ್ಟ್ಸ್ನೇ ಜಾಸ್ತಿ ಮಾಡುತ್ತೆ ಅಂತ. ದೇ ಅಟೆಂಪ್ಟ್ ಟು ಪ್ರೀಚ್ ದೇ ರಿಲಿಜಿಯನ್ ಆ್ಯಂಡ್ ಆಲ್ಸೋ ಟೆಂಡ್ ಟು ಬಿ ಸಸ್ಪಿಷಿಯಸ್ ಆಫ್ ಅದರ್ ರಿಲಿಜಿಯನ್. ಸಸ್ಪಿಷಿಯಸ್ ಅಂದರೆ ಡೌಟ್ ಅಂತ ಹೇಳಿದ್ನಲ್ಲ, ನಮ್ಮ ರಿಲಿಜನ್ ಗ್ರೇಟು, ನಮ್ಮ ರಿಲಿಜನ್ ಆ ರೀತಿ ಇದು ಅಂತೇಳಿ, ಹಾಗೆ ಬೇರೆ ರಿಲಿಜನ್ ಬಗ್ಗೆ ಸಸ್ಪಿಷನ್ ಕ್ರಿಯೇಟ್ ಆಗೋ ಥರ ಮಾಡ್ತಾರೆ.
This affects the unity of the nation. Same point continuation. As a result, the country has to spend a lot of energy to maintain internal peace and order. ಈ ರೀತಿ ಸ್ಟಾರ್ಟ್ ಆಯಿತು ಅಂತಂದರೆ ದೇಶದ ಗೌರ್ನಮೆಂಟ್ಗೆ ತುಂಬ ಲಾಸ್ ಆಗ್ತಾ ಇರುತ್ತೆ, ತುಂಬ ಪ್ರೆಷರ್ ಬೀಳುತ್ತೆ. ತುಂಬ ಜನ ಪೊಲೀಸ್ನ ಅಪಾಯಿಂಟ್ ಮಾಡಬೇಕು, ಅಲ್ಲಿ ನೇಮಕ ಮಾಡಬೇಕು, ಎಷ್ಟೊಂದು ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ಡ್ಯಾಮೇಜಸ್ ಆಗುತ್ತೆ, ಪಬ್ಲಿಕ್ ಪ್ರಾಪರ್ಟಿ ಎಲ್ಲ ಹಾಳಾಗುತ್ತೆ, ಅದನ್ನು ಮತ್ತೆ ಗೌರ್ನಮೆಂಟೇ ಕಟ್ಕೊಡ್ಬೇಕು, ಈ ರೀತಿ ಆಗುತ್ತೆ. ಸೊ ನಮ್ಮ ದೇಶಕ್ಕೆ ಲಾಸ್ ಅಂತೂ ಪಕ್ಕ ಇದೆ ಇದರಿಂದ. ಡ್ಯಾಮೇಜಸ್ ಈಸ್ ಅಲಾಟ್. ಎಸ್, ದಿಸ್ ಇಸ್ ಅಬೌಟ್ ದ ಕಮ್ಯುನಲಿಸಮ್. ಸೊ ಹಾಗಾದರೆ ಈ ಕಮ್ಯುನಲಿಸಮ್ನ ಪ್ರಿವೆಂಟ್ ಮಾಡೋಕ್ಕೆ, ತಡೀಲಿಕ್ಕೆ ಸೊಲ್ಯೂಷನ್ಸ್ ಏನಿದೆ, ಪ್ರಿಕಾಷನ್ಸ್ ಏನೇನು ತಗೋಬೇಕು ನಾವು? ನೋಡಿ, ಇಲ್ಲಿ ಒಂದು ಹುಡುಗ, ಯಾವ ಹುಡುಗನ ಗೊತ್ತಿಲ್ಲ, ಯೂಟ್ಯೂಬ್ನ ಸುಮ್ಮನೆ ಸರ್ಚ್ ಮಾಡ್ತಿದ್ದಾಗ ಈ ಕಮ್ಯುನಲಿಸಮ್ ಅನ್ನೋದನ್ನ ಸ್ಟಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ, ನಮ್ಮ ದೇಶದ ಎಲ್ಲ ಧರ್ಮಗಳು ಕೂಡ ಯುನಿಟಿಯಾಗಿ ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕವನ ಬರೆದು ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡಿ ಕೊಟ್ಟಿದ್ದಾನೆ. You watch that and listen that once. After that, I will continue right now. न्यू बच्चों, ये देश है कबीर का, यहाँ झगड़ा नहीं हो सकता है तुलसी से मीड़ का. ये मेरा है. Thank you. Very nicely written and very nicely said. ನೀವು ಕೂಡ ಅಷ್ಟೇ ಪ್ರಯತ್ನ ಪಡಿ, ಯಾವುದಾದ್ರೂ ಒಂದು ಕವನಗಳನ್ನ ಬರೆದಿದ್ರೆ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡಿ. ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಕೇಳೋಕ್ಕೆ, ಬಟ್ ನೀವು ಬರೆದಿರೋದು ಪರವಾಗಿಲ್ಲ, ಆ್ಯಾವ್ರೇಜ್ ಆಗಿದ್ದರೂ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡಿದ್ರಿ ಅಂದರೆ ಅದು ಎಫೆಕ್ಟೇ ಬೇರೆ ಆಗುತ್ತೆ. ಎಸ್, ಓಕೆ. ನೆಕ್ಸ್ಟ್, a lot of precautions, solutions are needed to address the challenge posed by communalism. ಇಷ್ಟೊಂದು ಪ್ರಿಕಾಷನ್ಸ್ನ ತಗೋಬೇಕು, ಇಷ್ಟೊಂದು ಸೊಲ್ಯೂಷನ್ಸ್ನ ನಾವು ಹುಡುಕಬೇಕಾಗುತ್ತೆ. ಈ ಚಾಲೆಂಜಸ್ ಬಂದಿದೆಯಲ್ಲೋ ಆ ಕಮ್ಯುನಲಿಸಮ್ನಿಂದ, ಅದನ್ನು ಅಡ್ರೆಸ್ ಮಾಡಲಿಕ್ಕೆ. ಫಸ್ಟ್ ಪಾಯಿಂಟ್, ದ ಐಡಿಯಾಸ್ ಲೈಕ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಒಂದೇ ರೀತಿಯ ಕಾನೂನುಗಳನ್ನ ತರಬೇಕು. ಇವಾಗ ಏನಿದೆ ಅಂತಂದರೆ ಇಂಡಿಯಾದಲ್ಲಿ 2 ರೀತಿಯ ಕಾನೂನುಗಳಿದೆ. ಒಂದು, ಎಲ್ಲ ಕಾನೂನುಗಳು ಎಲ್ಲರಿಗೂ ಅಪ್ಲೈ ಆಗುವಂಥ ಕಾನೂನುಗಳಿದೆ. ಇನ್ನು ಕೆಲವೊಂದು ಕಾನೂನುಗಳು, ಲಾಸ್ಗಳಾಗಿದೆ ಅಂತಂದರೆ ರಿಲಿಜನ್ಗೆ, ಹಿಂದೂಗಳಿಗೆ ಈ ರೀತಿ ಅಪ್ಲೈ ಆಗುತ್ತೆ, ಅದು ಮುಸ್ಲಿಮ್ಸ್ಗೆ ಅಪ್ಲೈ ಆಗಲ್ಲ. ಹಾಗೆ ಇದು ಮುಸ್ಲಿಮ್ಸ್ಗೆ ಅಪ್ಲೈ ಆಗುತ್ತೆ, ಆದರೆ ಹಿಂದೂಗಳಿಗೆ ಅಪ್ಲೈ ಆಗಲ್ಲ. ಇದು ಕ್ರಿಶ್ಚಿಯನ್ಸ್ಗೆ ಅಪ್ಲೈ ಆಗುತ್ತೆ, ಇನ್ನು ಬೇರೆ ಯಾವ ರಿಲಿಜನ್ಗೂ ಅಪ್ಲೈ ಆಗಲ್ಲ. ಈ ರೀತಿ ಇದೆ. ಸೊ ಇದೆಲ್ಲ ಸ್ಟಾಪ್ ಆಗಿ ಎಲ್ಲ ಕಾನೂನುಗಳು ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಷ್ಟೇ. ಅದನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಅದನ್ನು ತರಬೇಕು. ಇನ್ನೂ ತಂದಿಲ್ಲ ನಮ್ಮ ದೇಶದಲ್ಲಿ. ನೋಡೋಣ ಯಾವಾಗ ನಮ್ಮ ಇಂಡಿಯನ್ ಗೌರ್ನಮೆಂಟ್, ಯಾವ ಗೌರ್ನಮೆಂಟ್ ಬರುತ್ತೆ, ಯಾವ ಗೌರ್ನಮೆಂಟ್ ಆ ರೀತಿ ಯೂನಿಫಾರ್ಮ್ ಸಿವಿಲ್ ಕೋಡ್ನ ತರುತ್ತೆ ಅಂತ ನೋಡೋಣ. ಈಕ್ವಾಲಿಟಿ ಅಮಾಂಗ್ ಆಲ್ ದ ಸಿಟಿಸನ್ಸ್, ನಮ್ಮೆಲ್ಲ ಸಿಟಿಸನ್ಸ್ ನಡುವೆ ಈಕ್ವಾಲಿಟಿ ಇರಬೇಕು. ಸಪೋರ್ಟಿಂಗ್ ಸೆಕ್ಯುಲರ್ ವ್ಯಾಲ್ಯೂಸ್. ಸೆಕ್ಯುಲರ್ ಅಂತಂದರೆ ನೋಡಿ, ಈ ವರ್ಡ್ ಇದೆಲ್ಲ, ಸೆಕ್ಯುಲರ್ ಅನ್ನೋ ವರ್ಡ್ನ ತುಂಬ ಇಂಪಾರ್ಟೆಂಟ್, ಇದು ಅರ್ಥ ಮಾಡ್ಕೋಬೇಕು. ನಮ್ಮ ದೇಶ ಎಲ್ಲ ಜಾತಿ, ಎಲ್ಲ ಧರ್ಮಗಳನ್ನು ಕೂಡ ಒಪ್ಪಿಕೊಳ್ಳುತ್ತೆ ಒಂದು ಅನ್ನೋ ರೀತಿ. ಅದನ್ನು ನಾವೇನಂತಂದರೆ ಸೆಕ್ಯುಲರ್ ಅಂತ ಕರಿತೀವಿ. ಕನ್ನಡದಲ್ಲಿ ಜಾತ್ಯತೀತ ಅಂತ ಹೇಳ್ತೀವಲ್ವ, ಜಾತಿ ಅತೀತ, ಎಲ್ಲ ಜಾತಿಯನ್ನು ಬಿಟ್ಟು, ಎಲ್ಲ ಧರ್ಮಗಳನ್ನು ಬಿಟ್ಟು ಎಲ್ಲರನ್ನೂ ಕೂಡ ಒಂದು ಅನ್ನೋ ರೀತಿ ನೋಡೋ ಥರ, ಅದನ್ನು ಜಾತ್ಯತೀತ ಅಂತ ಕರಿತೀವಿ. ಸೆಕ್ಯುಲರ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ ಆ್ಯಂಡ್ ಟ್ರಾನ್ಸೆಂಡಿಂಗ್ ನ್ಯಾರೋ ಥಾಟ್ಸ್. ನ್ಯಾರೋ ಥಾಟ್ಸ್ ಅಂದರೆ ಚಿಕ್ಕದಾಗಿ ಯೋಚನೆ ಮಾಡೋದು. ನಮ್ಮದು, ನಮ್ಮ ಫ್ಯಾಮಿಲಿ, ನಮ್ಮ ಕ್ಯಾಸ್ಟ್, ನಮ್ಮ ರಿಲಿಜನ್, ಇದನ್ನ ನಾವು ನ್ಯಾರೋ ಥಾಟ್ಸ್ ಅಂತ ಕರಿತೀವಿ. ಅದನ್ನೆಲ್ಲ ಟ್ರಾನ್ಸೆಂಡ್ ಮಾಡಿ ಹೊರಗಡೆ ಹೋಗೋದು. ಟ್ರಾನ್ಸೆಂಡ್ ಅಂದರೆ ಅದನ್ನೆಲ್ಲ ಬಿಟ್ಟು ಹೊರಗಡೆ ಬರೋದು. ಸೊ ಟ್ರಾನ್ಸೆಂಡಿಂಗ್ ನ್ಯಾರೋ ಥಾಟ್ಸ್. Precautions should be taken to check communalism as it would spoil the integrity, equality, fraternity and cultural diversity of India. ನಮ್ಮ ದೇಶದಲ್ಲಿ ಈ ಕಲ್ಚರ್ ಇದೆಯಲ್ಲ, ಅದು ತುಂಬ ಡೈವರ್ಸ್ ಆಗಿದೆ. ಅಂದರೆ ಡೈವರ್ಸ್ ಅಂತಂದರೆ ಡಿಫ್ರೆಂಟ್ ಆಗಿದೆ ಅಂತ. ಹಾಗೆ ಫ್ರಟರ್ನಿಟಿ ಇದೆ. ಫ್ರಟರ್ನಿಟಿ ಅಂದರೆ ಭ್ರಾತೃತ್ವ ಅಂತ ಕರಿತೀವಿ. ಅಂದರೆ ಅಣ್ಣ ತಮ್ಮದೇ ರೀತಿ ಎಲ್ಲರೂ ಬದುಕುವಂಥದ್ದನ್ನ ನಾವು ಫ್ರಟರ್ನಿಟಿ ಅಂತ ಕರಿತೀವಿ. ಇಂಟಿಗ್ರಿಟಿ ಅಂತಂದರೆ ನಮ್ಮ ದೇಶದಲ್ಲಿ ಒಂದು ಸಿಸ್ಟಮ್ ಇರುತ್ತೆ, ಆ ಸಿಸ್ಟಮ್ನ ಎಲ್ಲರೂ ಕೂಡ ಫಾಲೋ ಮಾಡೋವಂಥದ್ದು, ಎಲ್ಲರೂ ಕೂಡ ಒಪ್ಕೊಳ್ಳುವಂಥದ್ದು, ಎಲ್ಲರೂ ಕೂಡ ಇಷ್ಟಪಡೋದನ್ನ ನಮ್ಮ ದೇಶ ನಾವು ಹೆಮ್ಮೆಯಿಂದ ಇರ್ತೀವಿ ಹಂಗೆ. ಸೊ ಇಂಟಿಗ್ರಿಟಿ ಆಫ್ ದ ಕಂಟ್ರಿ ಅಂತ ಕರಿತೀವಿ. ಸೊ ಇದೆಲ್ಲ ಇದೆ. ಇದನ್ನು ಹಾಳು ಮಾಡುವಂಥ ಯಾವುದೇ ಕಮ್ಯುನಲಿಸಮ್ನ ಐಡಿಯಾಸ್ನ ನಾವು ಚೆಕ್ ಮಾಡಬೇಕು, ತಡಿಬೇಕು. ಅದನ್ನ ನಾವು ಇವುಗಳನ್ನ ಹಾಳು ಮಾಡುವಂತಹ ಯಾವುದೇ ಕಮ್ಯುನಲಿಸಮ್ ಐಡಿಯಾಸ್ಗಳನ್ನ ನಾವು ಚೆಕ್ ಮಾಡಬೇಕು, ತಡಿಬೇಕು ಅಂತ. ದ ಸಿಟಿಸನ್ಸ್ ಶುಡ್ ಕಮಿಟ್ ದೆಮ್ಸೆಲ್ಸ್ ಫಾರ್ ಎ ಸೆಕ್ಯುಲರ್ ಸೊಸೈಟಿ. ನಮ್ಮ ಸಿಟಿಸನ್ಸ್ಗಳು ಕಮಿಟ್ ಆಗಬೇಕು. ಕಮಿಟ್ ಅಂತಂದರೆ ಒಂದು ಸತಿ ನಾನು ಕಮಿಟ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ ಅಂತ ಹೇಳ್ತಾರೆ, ಕೇಳಿದಿರ ಹಾಗೆ. ಕಮಿಟ್ ಅಂತಂದರೆ ಅದಕ್ಕೆ ಫಿಕ್ಸ್, ಮೈ ಲೈಫ್ ಇಸ್ ದಿಸ್, ಆ ಥರ ಕಮಿಟ್ ಆಗಬೇಕು.
ಸೆಕ್ಯುಲಾರಿಸಮ್, ನಮ್ಮ ದೇಶ ಅನ್ನೋದು ಸೆಕ್ಯುಲರ್ ಕಂಟ್ರಿ, ನಾವು ಅದನ್ನು ಫಾಲೋ ಮಾಡ್ತೀವಿ ಅಷ್ಟೇ, ಅದೇನಾದ್ರು ಆಗಲಿ ಹಾಗೆ. ಸೊ ಸೆಕ್ಯುಲಾರಿಸಮ್ ಸೊಸೈಟಿಗೆ ನಮ್ಮ ಜನಗಳು ಕಮಿಟ್ ಆಗಬೇಕು. ಎಸ್ ಸ್ಟೂಡೆಂಟ್ಸ್, ಯು ಸಿ ಸ್ಟೇಟಸ್ ಆಫ್ ವುಮನ್ ಬಗ್ಗೆ ಇರುವಂಥ ಸ್ಟೇಟಸ್ ಬಗ್ಗೆ ಎಷ್ಟೊಂದು ಪಾಪ್ಯುಲರ್ ವುಮೆನ್ ಬಗ್ಗೆ ಪಿಕ್ಚರ್ ಕೊಟ್ಟಿದ್ದೀನಿ. ಈಗ ನೋಡೋಣ. ದ ಅಚೀವ್ಮೆಂಟ್ಸ್ ಆಫ್ ವುಮೆನ್ ಡ್ಯೂರಿಂಗ್ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ ಆರ್ ನೋಟೇಬಲ್. ನಮ್ಮ ಇಂಡಿಯಾಕ್ಕೆ ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ, ಅದರಲ್ಲಿ ವಿಮೆನ್ಗಳು ಎಷ್ಟೊಂದು ಅಚೀವ್ಮೆಂಟ್ಗಳನ್ನ ಮಾಡಿದ್ದಾರೆ, ಸಾಧನೆಗಳನ್ನ ಮಾಡಿದ್ದಾರೆ. ಯಾರ್ಯಾರಂದರೆ ಹೆಸರುಗಳನ್ನ ಕೊಟ್ಟಿದ್ದಾರೆ ನೋಡಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನೋಡಿ ರಾಣಿ ಲಕ್ಷ್ಮೀಬಾಯಿ. ನೆಕ್ಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮ, ಪಿಕ್ಚರ್ ಸಿಕ್ಕಿಲ್ಲ. ನೆಕ್ಸ್ಟ್ ಅನಿ ಬೆಸೆಂಟ್ ಎಲ್ಲಿದ್ದಾರೆ ನೋಡಿ ಇಲ್ಲಿ, ಅನಿ ಬೆಸೆಂಟ್. ಕಸ್ತೂರಬಾ ಗಾಂಧಿ, ಓಕೆ. ನೆಕ್ಸ್ಟ್ ಸಾವಿತ್ರಿ ಬಾಯಿ ಫುಲೆ, ಸರೋಜಿನಿ ನಾಯ್ಡು, ಇವರೆಲ್ಲ ಎಷ್ಟೊಂದು ಜನ ಇಲ್ಲೇನು ಫೋಟೋಗಳನ್ನ ಕೊಟ್ಟಿದ್ದೀನಲ್ಲ, ಇವರೆಲ್ಲ ನಮ್ಮ ಇಂಡಿಯಾದ ಮೋಸ್ಟ್ ಫೇಮಸ್ ವುಮೆನ್. ಆರ್ ಸಮ್ ಆಫ್ ದ ಮೆಮೊರೇಬಲ್ ವುಮೆನ್ ಫ್ರೀಡಮ್ ಫೈಟರ್ಸ್. ಇವರೆಲ್ಲ ವಿಮೆನ್ ಫ್ರೀಡಮ್ ಫೈಟರ್ಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥವ್ರು. Now women are present in all walks of life like medical, teaching, engineering, pilot, astronaut, police, politics, military and other areas. ಈ ಎಲ್ಲ ಏರಿಯಾಸ್ಗಳು ಕೂಡ ವಿಮೆನ್ಗಳು ಇವತ್ತು ಇದ್ದಾರೆ. ನೋಡಿ ಮಿಲಿಟರಿನಲ್ಲೂ ಕೂಡ ಇದ್ದಾರೆ. ಮೆಡಿಕಲ್ ಡಾಕ್ಟರ್ನಲ್ಲಿ ವಿಮೆನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗೆ ಆಸ್ಟ್ರೋನಾಟ್, ಸ್ಪೇಸ್ಗೆ ಹೋಗುವಂಥವ್ರು ಅದನ್ನು ಆಸ್ಟ್ರೋನಾಟ್ ಅಂತೀವಿ. ಎಲ್ಲ ರೀತಿಯಲ್ಲೂ ಕೂಡ ಇದ್ದಾರೆ ವಿಮೆನ್. ಬಟ್ ಸ್ಟಿಲ್ ದ ಸ್ಟೇಟಸ್ ಆಫ್ ವುಮೆನ್ ನೀಡ್ಸ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇದೆ. ದ ಸ್ಟೇಟಸ್ ಆಫ್ ವುಮೆನ್ ಆಸ್ ರಿಮೈನ್ಡ್ ಲೋ ಡ್ಯೂ ಟು ಸೋಷಿಯಲ್ ಕಸ್ಟಮ್ಸ್, ಪಾವರ್ಟಿ ಆ್ಯಂಡ್ ಇಲ್ಲಿಟ್ರಸಿ. ಇವಾಗಲೂ ಕೂಡ ಸ್ವಲ್ಪ ಕೆಲವೊಂದು ಭಾಗಗಳಲ್ಲಿ ಹೆಣ್ಮಕ್ಳು ಹಿಂದೆ ಉಳಿದಿದ್ದಾರೆ. ಹೆಣ್ಮಕ್ಳಿಗೆ ಈಕ್ವಲ್ ರೈಟ್ಸ್ ಇಲ್ಲ, ಈಕ್ವಲ್ ಅಪಾರ್ಚುನಿಟೀಸ್ ಇಲ್ಲ ಅಂತಂದರೆ ಕಾರಣಗಳು ನಮ್ಮ ದೇಶದಲ್ಲಿ ಇರುವಂಥ ಕಸ್ಟಮ್ಸ್ ಅಂದರೆ ಪದ್ಧತಿಗಳು, ಟ್ರೆಡಿಷನ್ಸ್ ಹೇಳ್ತೀವಲ್ವ, ಟ್ರೆಡಿಷನ್ಸ್ ಅಂತ ಆ ರೀತಿ ಇರೋದ್ರಿಂದ ಇನ್ನೂ ಅದರ ಬಂಧನದಲ್ಲಿದ್ದಾರೆ. ಪಾವರ್ಟಿ ಇದೆ, ಕೆಲವೊಂದು ಕಡೆ ಬಡತನ ಇದೆ, ಕೆಲವೊಂದು ಕಡೆ ಇಲ್ಲಿಟ್ರೇಸಿ. ಎಷ್ಟೋ ಜನ ವಿಮೆನ್ ಲೇಡೀಸ್ ಏನಾದರೂ ಚೆನ್ನಾಗಿ ಓದಿಲ್ಲ, ಚೆನ್ನಾಗಿ ತಿಳ್ಕೊಂಡಿಲ್ಲ ಅಂತಂದರೆ ಅವ್ರನ್ನ ನೋಡುವಂಥ ಆ್ಯಂಗಲೇ ಬೇರೆ ಇರ್ತದೆ. ತುಂಬ ಹೇಳ್ತಾರಲ್ಲ, ಒಂದು ಫ್ಯಾಮಿಲಿ ಯಾವುದಕ್ಕಾದರೂ ಈವನ್ ಮ್ಯಾರೇಜ್ ಆಗಿ ಹೋದಾದ್ಮೇಲೆ ಕೂಡ ಒಂದು ಜಾಬ್ ಮಾಡ್ತಾ ಇರೋವಂಥ ಹೆಣ್ಮಗಳು, ಒಂದು ಚೆನ್ನಾಗಿ ಓದಿ ಒಂದು ಜಾಬ್ನ ಸೇರಿಕೊಂಡಿರುವಂಥ ಹೆಣ್ಮಗಳನ್ನ ಅವರ ಅತ್ತೆ ಮನೆಗಳಲ್ಲಿ ನೋಡುವಂಥ ವಿಧಾನವೇ ಬೇರೆ. ಏನು ಓದ್ದಲ್ಲೇ ಚೆನ್ನಾಗಿ ಓದಿ ಚೆನ್ನಾಗಿ ಒಂದು ಜಾಬ್ನ ಸಿಕ್ಕಿಲ್ದಲ್ಲ ಸುಮ್ಮನೆ ಮನೇಲಿ ಮುಸುರೆ ತಿಕ್ತಾ ಮನೆನ ಕ್ಲೀನ್ ಮಾಡ್ಕೊತ ಮನೆ ಒಳಗಡೆ ಇದ್ದಾಗ ಅವ್ರನ್ನ ಮಾತಾಡ್ಸೋಂಥ ಆ್ಯಂಗಲೇ ಬೇರೆ ಇರುತ್ತೆ. ಸೊ ಬಿ ರೆಡಿ. ನೆಕ್ಸ್ಟ್, ವೇರಿಯಸ್ ಮೆಷರ್ಸ್. ಹಾಗಾದರೆ ಇದಕ್ಕೆ ಪರಿಹಾರಗಳು, ವಿಮೆನ್ ಸ್ಟೇಟಸ್ ಇಂಪ್ರೂವ್ ಮಾಡೋಕ್ಕೆ ಪರಿಹಾರಗಳು ನೋಡಿ ಎಷ್ಟು ಒಂದು ಪರಿಹಾರಗಳಿದೆ. ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಗವರ್ನಮೆಂಟ್ ಆಫ್ ಇಂಡಿಯಾ ಒಂದು ಮಿನಿಸ್ಟ್ರಿನೇ ಓಪನ್ ಮಾಡಿದ್ದಾರೆ ವಿಮೆನ್ ಬಗ್ಗೆ ಹಾಗೆ ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ. ಆ ಮಿನಿಸ್ಟ್ರಿ ಕೆಲಸ ಅದೇನೆ, ವಿಮೆನ್ಗಳನ್ನ ಎಂಪವರ್ ಮಾಡೋದು, ವಿಮೆನ್ಗಳಿಗೆ ಫೆಸಿಲಿಟಿನ ಕ್ರಿಯೇಟ್ ಮಾಡುವಂಥದ್ದು, ಅವ್ರಿಗೆ ಶಕ್ತಿಯನ್ನು ತುಂಬುವಂಥದ್ದು. ಅದೇ ನೋಡೋಣ ಮೆಷರ್ಸ್ಗಳಂತ ಕೇಳೋದು ಈ ಪಾಯಿಂಟ್ಸ್ಗಳನ್ನ ಬರೀಬೇಕು. ಮೆನಿ ಪ್ರೋಗ್ರಾಮ್ಸ್ ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್ ಟು ಕರ್ಬ್ ಚೈಲ್ಡ್ ಮ್ಯಾರೇಜ್ ಸಿಸ್ಟಮ್. ಎಷ್ಟೊಂದು ಪ್ರೋಗ್ರಾಮ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಚೈಲ್ಡ್ ಮ್ಯಾರೇಜ್ ಸಿಸ್ಟಮ್ನ ಕರ್ಬ್ ಮಾಡಲಿಕ್ಕೆ. ಕರ್ಬ್ ಅಂದರೆ ಸ್ಟಾಪ್, ತಡಿಲಿಕ್ಕೆ. ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್, ಹಾಗೆ ವರದಕ್ಷಿಣೆ ಕಿರುಕುಳ ಏನಿತ್ತು ಅದನ್ನು ತಡೆಯೋಕ್ಕೋಸ್ಕರ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಅಂತ ಹೇಳಿದ್ದಾರೆ. ಕಂಪಲ್ಸರಿ ಎಜುಕೇಷನ್ ಮಾಡಿದ್ದಾರೆ, ಎಲ್ಲರೂ ಕೂಡ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಕಂಪಲ್ಸರಿ ಎಜುಕೇಷನ್ ಕೊಡಲೇಬೇಕು ಅಂತ ಮಾಡಿದ್ದಾರೆ. ಇಲ್ಲಾಂದ್ರೆ ಏನಾಗ್ತಿತ್ತು, ಹೆಣ್ಮಕ್ಳನ್ನ ಸ್ಕೂಲ್ಗೆ ಹೋಗಿ ಏನು ಮಾಡ್ತೀಯಮ್ಮ, ಇಲ್ಲೇ ನೋಡಮ್ಮ, ಮನೆಗೆ ಇರ್ತಾರಮ್ಮ, ಅಡುಗೆ ಮಾಡಮ್ಮ, ಮುಗಿಸ್ಬಿಡೋರು ಹಿಂಗೆ ಕತೆ. ಸೊ ಕಂಪಲ್ಸರಿ ಎಜುಕೇಷನ್ ಕೊಡಲೇಬೇಕು ಅಂತ ತಂದಿರೋದ್ರಿಂದ ಎಲ್ಲರೂ ಕೂಡ ಎಜುಕೇಷನ್ ಸಿಗ್ತಾ ಇದೆ. ಸೊ ದಿಸ್ ಇಸ್ ಒನ್ ಸೊಲ್ಯೂಷನ್. The government has started Women and Child Development Department in order to develop women's education and status. ವಿಮೆನ್ಸ್ಗಳ ಎಜುಕೇಷನ್ನ ಡೆವಲಪ್ ಮಾಡೋಕ್ಕೆ, ಅವ್ರ ಸ್ಟೇಟಸ್ನ ಡೆವಲಪ್ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಸಪ್ರೇಟ್ ಮಿನಿಸ್ಟ್ರಿನಿ ಅಂತ ಹೇಳಿದೆ ಅಲ್ವಾ, ಅದು ಮಿನಿಸ್ಟ್ರಿನ ತೆಗೆದಿದ್ದಾರೆ. ಹಾಗೆ ಅದರಲ್ಲಿ ಒಂದು ಡಿಪಾರ್ಟ್ಮೆಂಟ್, ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಆ ರೀತಿ ಓಪನ್ ಮಾಡಿದ್ದಾರೆ. ದ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಇಂಪ್ಲಿಮೆಂಟೆಡ್ ಸ್ತ್ರೀ ಶಕ್ತಿ ಪ್ರೋಗ್ರಾಮ್. ಸ್ತ್ರೀ ಶಕ್ತಿ ಸಂಘಟನೆಗಳು ಕೇಳಿದಾರಲ್ಲ, ಅದನ್ನು ತೆಗೆದಿದ್ದಾರೆ. ಫಾರ್ ಸೋಷಿಯಲ್ ಪ್ರೋಗ್ರೆಸ್ ಆಫ್ ವುಮೆನ್. ಆ ರೀತಿ ವಿಮೆನ್ಗಳೆಲ್ಲ ಆರ್ಗನೈಸ್ ಆಗಿದ್ದಾಗ, ಅವರೆಲ್ಲ ಒಗ್ಗಟ್ಟಿನಲ್ಲಿದ್ದಾಗ, ಒಂದು ಯುನಿಟಿ ರೀತಿ ಇದ್ದಾಗ ದಟ್ ಪವರ್ ಇಸ್ ಡಿಫ್ರೆಂಟ್. ಒಂದು ಎಕ್ಸಾಂಪಲ್, ನಮ್ಮ ಹಳ್ಳಿನಲ್ಲೇ ಮೊದಲು ಸ್ತ್ರೀ ಶಕ್ತಿ ಸಂಘಟನೆ ಈ ರೀತಿ ಏನಿರಲಿಲ್ಲ ಅಂತ ಅಂದ್ಕೊಳ್ರಿ. ನಾವು ತುಂಬ ಚಿಕ್ಕವರಿದ್ದಾಗ ಆಗ ಒಬ್ಬ ವ್ಯಕ್ತಿ ಇದ್ದ ಕುಡಿದ್ಬಿಟ್ಟು ಬರೋನು, ಹೆಂಡತಿಗೆ ಅವ್ರಿಗೆ ಹೊಡೆಯೋದು ಬೈಯೋದು, ಹೆಂಡತಿ ಅಲ್ಲೆಲ್ಲೋ ಕೂಲಿ ಮಾಡ್ಕೊಂಡು ತಂದಿರೋಂಥ ದುಡ್ಡನ್ನು ಕೂಡ ಎತ್ಕೊಂಡು ಹೋಗ್ಬಿಡೋದು, ಈ ರೀತಿ ಮಾಡ್ತಿದ್ದ. ಆಮೇಲೆ ಸ್ವಲ್ಪ ಈಗ ಒಂದು 10 ವರ್ಷದ ಹಿಂದೆ ಅದೇ ರೀತಿ ಸ್ವಲ್ಪ ಸ್ತ್ರೀ ಶಕ್ತಿ ಸಂಘಟನೆಗಳು ಸ್ವಲ್ಪ ಸ್ಟಾರ್ಟ್ ಆಯ್ತು ನಮ್ಮ ಊರಿನಲ್ಲಿ.
ಆವಾಗ ಏನಾಯಿತು ಅಂತಂದರೆ ಹೊರಗಡೆಯಿಂದ ಬಂದು ಸ್ವಲ್ಪ ಐಡಿಯಾಸ್ಗಳನ್ನ ಇಡ್ತಿದ್ರು. ನಿಮ್ಮೂರಿನಲ್ಲಿ ಯಾರಾದರೂ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದರೆ ನೀವೆಲ್ಲ ಹೆಣ್ಮಕ್ಳು ಕೂಡ ಒಂದಾಗಬೇಕು, ನೀವೆಲ್ಲ ಅದಕ್ಕೆ ಜೊತೆ ನಿಂತ್ಕೋಬೇಕು ಅಂತ ಹೇಳಿದ್ರಾ. ಸೊ ಹಿಂಗಾಗಿ ಒಂದು ಒಳ್ಳೆ ಟೀಮ್ ಕ್ಯಾಪ್ಟನ್ ರೀತಿ ಒಬ್ಬರು ಲೇಡಿ ಇದ್ದರು ನಮ್ಮೂರಿನಲ್ಲಿ, ಇವಾಗ ಕೂಡ ಇದ್ದಾರೆ. ಆ ಅಮ್ಮ ಅಂದರೆ ಎಲ್ಲ ಜೆಂಟ್ಸ್ಗಳೆಲ್ಲ ಎದುರು ನಡ್ಕೋಬಿಡ್ತಾರೆ. ಯಾಕೆ ಅಂತಂದರೆ ಊರು ಕೇರೆಲ್ಲ ಒಂದು ಮಾಡಿಬಿಡ್ತಾರೆ. ಯಾರಾದರೂ ಅತಿಯಾಗಿ ಜೆಂಟ್ಸ್ಗಳು ಬಿಹೇವ್ ಮಾಡಿದ್ರು ಅಂದ್ಕೊಳ್ರಿ, ಕತೆ ಮುಗೀತಂತ ಬರ್ಲು ಸೌಟ್ಗಳೇ ಹೊರಗಡೆ ಬರ್ತವೆ. ಓಕೆ, ಎಸ್. ಹಿಂಗಾಗಿ ಏನಾಯ್ತು ಅಂದರೆ ಆ ವ್ಯಕ್ತಿಗೆ ಈ ಸ್ತ್ರೀ ಶಕ್ತಿ ಸಂಘಟನೆಗಳು ಎಲ್ಲರೂ ಸೇರಿ ತಗೊಂಡಿದ್ದೆ ಒಂದು ದಿವಸ ಹಂಗೆ ಬಂದಿದ್ದ. ಎಲ್ಲರೂ ಕೂಡ ಒಂದು 10 ಜನ ಗ್ರೂಪಾಗಿ ಹೋಗಿ ಹಿಡಿದು ಹಂಗೆ ಎಲ್ಲ ಯಾರ್ದು ಪಟ್ಟ 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 ಬಹಳ ಚೆನ್ನಾಗಿ ಚಚ್ಚಾಗ್ಬಿಟ್ರ. ಆವತ್ತಿಂದ ಮಾರಾಯ ಸ್ಟಾಪ್. ಹಾಗೆ ಏನಾಯ್ತು ಅಂದರೆ ಆ ವ್ಯಕ್ತಿಯ ವೈಫ್ ಇದ್ರಲ್ಲ, ಆ ಅಮ್ಮ ಯಾರು ಪ್ರತಿದಿನ ಹೊಡ್ಸ್ಕೊತಿದ್ರಲ್ಲ, ಅವರೇ ಹೋಗಿ ಆಯ್ತು ಬಿಡ್ರಮ್ಮ, ನಿಮ್ಮ ದಮ್ಮ ಬಿಡಮ್ಮ, ನಮ್ಮ ಗಂಡನ್ನ ಸ್ಟಾಪ್ ಮಾಡಿರಿ ನಂಗೆ ಆಗ್ಬಿಡ್ತು. ಓಕೆ, ಕೊನೆಗೆ ಸ್ಟಾಪ್ ಮಾಡಿ ಬಿಡಿಸಿ ಅವತ್ತಿಗೆ ಸ್ಟಾಪ್ ಆಯ್ತು ಅದು. ಹಾಗೆ ಕೆಲವೊಮ್ಮೆ ಊರಿನಲ್ಲಿ ಸಾರಾಯಿ ಅಂಗಡಿಗಳಿದ್ರೆ ಅದನ್ನೆಲ್ಲ ಇವರು ಲೇಡೀಸ್ ಎಲ್ಲ ಒಗ್ಗಟ್ಟಾಗಿ ಹೋದರೆ ಸ್ಟಾಪ್ ಮಾಡಿಸ್ಬೋದು. ವೇರಿಯಸ್ ಕೋಆಪರೇಟಿವ್ಸ್ ಲೈಕ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘಗಳು ಅಂತಂತೀವಿ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಅಸೋಸಿಯೇಷನ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಬಿನ್ ಫಾರ್ಮ್ಡ್. ಈ ರೀತಿ ಸ್ತ್ರೀ ಶಕ್ತಿ ಪ್ರೋಗ್ರಾಮ್ಸ್ಗಳು ಬಂದಿದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಈ ರೀತಿ ಇವೆಲ್ಲ ಸಂಘಟನೆಗಳೆಲ್ಲ ಬರ್ತಾ ಇದ್ದಾರೆ. ದೀಸ್ ಆರ್ ದ ವೇರಿಯಸ್ ಮೆಷರ್ಸ್ to improve the women's condition. So next, 5th point, women's commissions have been established at national and state level to address various issues of women. National level ಅಲ್ಲಿ ಕೆಲವೊಂದು ಕಮಿಷನ್ಸ್ ಇದೆ, ಸ್ಟೇಟ್ ಲೆವೆಲ್ ಕೂಡ ಕಮಿಷನ್ಸ್ ಇದೆ. ಓಕೆನಾ, ಅವರು ನ್ಯಾಷನಲ್ ಲೆವೆಲಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಅವರು ನ್ಯಾಷನಲ್ ಲೆವೆಲ್ ಕಮಿಷನ್ ಅದನ್ನು ನೋಡ್ಕೊತಾರೆ. ಸ್ಟೇಟ್ ಲೆವೆಲ್ನಲ್ಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆದಾಗ ಸ್ಟೇಟ್ ಲೆವೆಲ್ ಕಮಿಷನ್ಸ್ ನೋಡ್ಕೊತಾರೆ. Attempts are made to provide reservations at state and national legislature bodies. Women reservations has already been provided at local bodies. ಹಾಗೆ ರಿಸರ್ವೇಷನ್ಸ್ಗಳನ್ನ ಕೊಡಬೇಕಂತ ಮಾಡಿದ್ದಾರೆ. ಹಾಗೆ ಜಾಬ್ಗಳಿದೆ ಅಂದ್ಕೊಳ್ಳಿ, 100 ಪೋಸ್ಟ್, 100 ಫಾರ್ ಎಕ್ಸಾಂಪಲ್ ನಮ್ಮ ಹೈಸ್ಕೂಲ್ ಟೀಚರ್ನೇ 100 ಪೋಸ್ಟ್ಗಳನ್ನ ಕರೆದಾಗ ಅದರಲ್ಲಿ ಏನು ಮಾಡಿದ್ರೆ 20 ಪೋಸ್ಟ್ ಲೇಡೀಸ್ಗೆ ಅಂತಲೇ ಇಟ್ಬಿಟ್ಟಿದ್ರು. ಅದಕ್ಕೆ ಜೆಂಟ್ಸ್ಗಳು ಎಂಟ್ರಿ ಕೊಡೋಂಗಿಲ್ಲ. ಅದೇ ಜೆಂಟ್ಸ್ಗಳ ಸೀಟು ಏನು ಕಾಮನ್ ಸೀಟ್ ಇರುತ್ತೆ ನೋಡಿ ಎಲ್ಲರಿಗೂ, ಅದಕ್ಕೆ ಬೇಕಾದ್ರೆ ವಿಮೆನ್ಗಳು ಬರ್ಬೋದು, ಬಟ್ ವಿಮೆನ್ ಸೀಟ್ಗೆ ನಾವು ಎಂಟ್ರಿ ಕೊಡೋಂಗಿಲ್ಲ. ಇದನ್ನು ನಾವೇನಂತೀವಿ ಅಂದರೆ ರಿಸರ್ವೇಷನ್ಸ್ ಅಂತ ಕರಿತೀವಿ. ಈ ರೀತಿ ರಿಸರ್ವೇಷನ್ಸ್ಗಳನ್ನ ಕೊಟ್ಟಾಗ ಅಟ್ಲೀಸ್ಟ್ ಸ್ವಲ್ಪ ಜನ ಆದರೂ ಸರಿ ವಿಮೆನ್ಗಳು ಬಂದು ಸೆಲೆಕ್ಟ್ ಆಗಿ ಬರ್ತಾರೆ. ಹಾಗೆ ಅವ್ರು ಇಂಪ್ರೂವ್ ಆದರೆ ನೆಕ್ಸ್ಟ್ ಇನ್ನೂ ಕೆಲವೊಂದು ಜನಗಳನ್ನ ಅವರು ಇಂಪ್ರೂವ್ ಮಾಡಿಸ್ತಾರೆ ಅಂತ. ವಿಮೆನ್ ರಿಸರ್ವೇಷನ್ ಈಸ್ ಆಲ್ಸೋ ಪ್ರೊವೈಡೆಡ್ ಇನ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ಸ್. ಇದೆ ನಾವೆಲ್ಲ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ಸ್ ಅಂದರೆ ಜಾಬ್ಗಳನ್ನ ಕೊಡ್ತಾರಲ್ಲ, ಅದನ್ನು ರಿಕ್ರೂಟ್ಮೆಂಟ್ಸ್ ಅಂತ ಕರಿತೀವಿ. ಗೌರ್ಮೆಂಟ್ ಜಾಬ್ಗಳನ್ನ ಕೊಡುವಂಥ ಸಮಯದಲ್ಲೂ ಕೂಡ ರಿಸರ್ವೇಷನ್ಸ್ಗಳನ್ನ ವಿಮೆನ್ಗೆ ಇಟ್ಟಿದ್ದಾರೆ ಅಂತ. ಅದಕ್ಕೆ ಹೇಳೋದು, ಸ್ವಲ್ಪ ನೀವು ಚೆನ್ನಾಗಿ ಓದ್ಬಿಟ್ರೆ ನಿಮಗೆ ಅಂತ ಕೆಲವೊಂದು ಸೀಟ್ಗಳು ಆಲ್ರೆಡಿ ಇದೆ. ಹುಡುಗಿರಲ್ಲೇ ಯಾರ್ಯಾರು ಚೆನ್ನಾಗಿ ಓದ್ತೀರೋ ನಿಮಗೆಲ್ಲ ಆ ಪೋಸ್ಟ್ ಸಿಗ್ಬಿಡುತ್ತೆ. ಓಕೆ, ಬೇರೆ ನಾವು ಆ ಪ್ಲೇಸ್ಗೆ ಗಂಡು ಮಕ್ಳು ಯಾರು ಇದ್ದಾರೋ ಅವ್ರು ಯಾರು ಅದಕ್ಕೆ ಕಣ್ಣಾಕಂಗಿಲ್ಲ. ನೀವು ಬೇಕಾದ್ರೆ ಆ ಪೋಸ್ಟ್ಗೆ, ಹುಡುಗರು ಪೋಸ್ಟ್ ಯಾವ ಇರುತ್ತೆ ಅದಕ್ಕೆಲ್ಲ ಕಣ್ಣಾಗ್ಬೋದು, ಬಟ್ ಬಾಯ್ಸ್ ಹುಡುಗರು ಯಾರು ಅದಕ್ಕೆ ಕಣ್ಣಾಕಂಗಿಲ್ಲ. ಸೊ ನೆಕ್ಸ್ಟ್ ಈ ಸಿ ಹಿಯರ್ ಇಂದಿರಾ ಗಾಂಧಿ. ಕೆಲವೊಂದು ಪಿಕ್ಚರ್ಗಳು ಕೊಟ್ಟಿದ್ದಲ್ಲ, ಈ ಪಿಕ್ಚರ್ಸ್ಗಳು ನೋಡ್ಕೊಳ್ಳಿ. ಇಂದಿರಾ ಗಾಂಧಿ ವಾಸ್ ದ ಪ್ರೈಮ್ ಮಿನಿಸ್ಟರ್ ಫಾರ್ ಎ ಲಾಂಗ್ ಟೈಮ್. ವಿಮೆನ್ ಆಗಿದ್ದು ಯಾರ್ದಾರು ಅಚೀವ್ಮೆಂಟ್ ಮಾಡಿರೋ ಬಗ್ಗೆ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಆದಂಥ ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತದ ಮೊದಲ ಮತ್ತು ಇಲ್ಲಿವರೆಗಾಗಿರುವಂಥ ಓನ್ಲಿ ಒನ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ. ಮಿಸ್ ಪ್ರತಿಭಾ ಪಾಟೀಲ್ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರತಿಭಾ ಪಾಟೀಲ್ ಇದ್ದರು, ಇವರು ಪ್ರೆಸಿಡೆಂಟ್ ಆಗಿದ್ದರು. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಸರೋಜಿನಿ ನಾಯ್ಡು ದ ಫಸ್ಟ್ ವುಮೆನ್ ಗವರ್ನರ್. ಗವರ್ನರ್ ಅಂತಂದರೆ ರಾಜ್ಯಪಾಲರು ಅಂತ ಬರ್ತಾರಲ್ವ ಸ್ಟೇಟ್ಗಳಲ್ಲಿ, ಚೀಫ್ ಮಿನಿಸ್ಟ್ರು ಮತ್ತು ರಾಜ್ಯಪಾಲರು ಆ ರೀತಿ. ಸೊ ರಾಜ್ಯಪಾಲರಾಗಿದ್ದರು ಇವರು ಸರೋಜಿನಿ ನಾಯ್ಡು. ಫಸ್ಟ್ ವುಮನ್ ಗವರ್ನರ್. ಕೇಳು, ಇವೆಲ್ಲ ಕ್ವಿಜ್ ಕ್ವೆಶನ್ಸ್. ಓಕೆ. ಸುಚೇತನಾ ಕೃಪಲಾನಿ ದ ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್. ಇವರು ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಯಾವ ಸ್ಟೇಟ್ಗೆ ಇವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಅಂತ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ನೋಡೋಣ. ಐ ವಿಲ್ ವೇಟಿಂಗ್ ಯಾರು ಸೆಂಡ್ ಮಾಡ್ತೀರಂತ. ಯು ಕ್ಯಾನ್ ಸರ್ಚ್ ಇನ್ ಗೂಗಲ್ ಆರ್ ಯು ಕ್ಯಾನ್ ಆಸ್ಕ್ ಸಂಬಡಿ ಆ್ಯಂಡ್ ಸೆಂಡ್ ಮಿ. ಯಾವ ಸ್ಟೇಟ್ಗೆ ಇವರು ಸುಚೇತನಾ ಕೃಪಲಾನಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಓಕೆ. ಎಸ್, ಮೆನಿ ವಿಮೆನ್ ಹ್ಯಾವ್ ಪರ್ಫಾರ್ಮ್ಡ್ ವೇರಿಯಸ್ ರೋಲ್ಸ್ ಆ್ಯಸ್ ಅಂಬಾಸಿಡರ್ಸ್. ಅಂಬಾಸಿಡರ್ಸ್ ಅಂದರೆ ರಾಯಭಾರಿಗಳಾಗಿ ಎಷ್ಟೋ ಜನ ವರ್ಕ್ ಮಾಡಿದ್ದಾರೆ. ಗವರ್ನರ್ಸ್ ರಾಜ್ಯಪಾಲರಾಗಿ, ಮಿನಿಸ್ಟರ್ಸ್ ಚೀಫ್ ಮಿನಿಸ್ಟರ್ಸ್ ಆ್ಯಂಡ್ ಮೆನಿ ಅದರ್ಸ್ ಹ್ಯಾವ್ ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್ಸ್ ಆ್ಯಂಡ್ ಹ್ಯಾವ್ ಪರ್ಫಾರ್ಮ್ಡ್ ವೆಲ್. ಎಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡುವಂತಹ, ಪ್ರಭಾವ ಇರುವಂಥ ಪವರ್ಫುಲ್ ಪೊಸಿಷನ್ಸಲ್ಲಿ ವಿಮೆನ್ಗಳು ಕೂಡ ಇದ್ದು ವರ್ಕ್ ಮಾಡಿದ್ದಾರೆ.
ದ ಸಕ್ಸಸ್ ಆಫ್ ದೀಸ್ ವುಮೆನ್ ಹ್ಯಾಸ್ ಬೀನ್ ಇನ್ಸ್ಪಿರೇಷನಲ್ ಫಾರ್ ಮೆನಿ ಅದರ್ ವುಮೆನ್. ಈ ರೀತಿ ಸಕ್ಸಸ್ ಆಗಿದೆ ಅಲ್ವಾ ಇವರೆಲ್ಲ, ಇವರ ಸಕ್ಸಸ್ ಏನಾಗುತ್ತೆ ಅಂದರೆ ಬೇರೆ ವಿಮೆನ್ಗೂ ಕೂಡ ಇನ್ಸ್ಪಿರೇಷನ್. ಹಾಗೆ ಅವ್ರು ಇನ್ಸ್ಪಿರೇಷನ್ ಆಗ್ತಾರೆ, ನಾವು ಕೂಡ ಆ ರೀತಿ ಆಗಬೇಕಂತ ಆಸೆ ಪಡ್ತಾರೆ. That's all. Okay students, that's all for today about this terrorism topic. I will continue in next video. Take care. Bye bye.